ಓಂ ಶಾಂತಿ. ಓಂ ಇವತ್ತು ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ, ದಿನಾಂಕ 20/10/2025. ಹೋದ ಭಾನುವಾರದ ಮುರಳಿಯನ್ನ ಇವತ್ತು ಸಮರೈಸ್ ಮಾಡುವಂಥದ್ದು, ಫೈನಲ್ ಮಾಡುವಂಥದ್ದು ದಿನ. ನಾಳೆ ಮತ್ತು ಹೊಸ ಮುರಳಿ ಆರಂಭ ಆಗುತ್ತೆ. ಇದರಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ಶಕ್ತಿಶಾಲಿ ಯೋಗ ಮತ್ತು ತಪಸ್ಸಿನ ಮೂಲಕ ವಾಯುಮಂಡಲ ಮತ್ತು ವೈಬ್ರೇಷನಿಂದ ಈಶ್ವರೀಯ ಸೇವೆಯನ್ನು ಮಾಡಲಿಕ್ಕೆ ನೀವೇನು ಮಾಡಬೇಕು, ನಿಮಿತ್ತರು ಆಗಬೇಕಾಗ್ತದೆ. ಅಷ್ಟು ಪವರ್ಫುಲ್ ಯೋಗವನ್ನು ಮಾಡಬೇಕಾಗತ್ತೆ ಅಂತ ಬಾಬಾ ನಮಗೆ ತಿಳಿಸಿದ್ರು. ಮಾಡಬೇಕು ಅಂತ ಮನಸ್ಸು ಮಕ್ಕಳಲ್ಲಿ ಇದೆ, ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಫಲಿತಾಂಶ ಬರ್ತಾ ಇಲ್ಲ. ಕಾರಣ ಏನು? ಕಾರಣ ಏನಿಲ್ಲದ ಕಾರಣ ಏನು ಅಂತಂದ್ರೆ, ಒಂದು ಬಲ್ಬ್ ಇದೆ ಅಂತ ತಿಳ್ಕೊಳ್ಳಿ. ಬಲ್ಬ್ ಏನ್ ಮಾಡುತ್ತೆ? ಉರಿಯುತ್ತೆ, ಉರಿಯುತ್ತೆ, ಬೆಳಕು ಕೊಡುತ್ತೆ. ಹೌದಾ? ಬೆಳಕು ಕೊಡುತ್ತೆ. ಬೆಳಕು ಯಾವುದರ ಆಧಾರದಲ್ಲಿ ಕೊಡುತ್ತೆ? ಕರೆಂಟ್ ಕನೆಕ್ಷನ್ ಆಗಿರುತ್ತೆ, ಕರೆಂಟ್ ಅನ್ನ, ಅದರಿಂದ ಕರೆಂಟ್ ಮುಖಾಂತರ ಕೊಡ್ತದೆ. ಹೌದಾ? ಓಕೆ, ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೀರಿ, ಪಿನ್ ಪ್ರೆಸ್ ಮಾಡಿ ಹಾಕಿದ್ದೀರಾ, ಬಲ್ಬನ್ನ ಸ್ವಿಚ್ ಆನ್ ಮಾಡಿದ್ದೀರಾ, ಸರಿನಾ? ಓಕೆ, ಕರೆಂಟ್ ಪಾಸ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ, ಬಿಸಿ ಆಗ್ತಾ ಇದೆ. ಆದರೆ ರೂಮ್ ಪೂರ್ತಿ ಕರೆಂಟ್ ಹೋಗ್ತಾ ಇಲ್ಲ, ರೂಮ್ನಲ್ಲಿ ಪ್ರಕಾಶ ಬರ್ತದೆ. ಯಾಕೆ? ಬಲ್ಬಿನ ವೋಲ್ಟೇಜ್ ಕಡಿಮೆ ಇರುತ್ತೆ. ವೋಲ್ಟೇಜ್ ಫುಲ್ ಇದೆ ಅಂತಾನೆ ತಿಳ್ಕೊಳ್ಳಿ. ಇನ್ನೇನಾದ್ರು ಪ್ರಾಬ್ಲಮ್ ಆಗಿರ್ಬೋದು. ವೋಲ್ಟೇಜ್ ಕರೆಕ್ಟ್ ಆಗಿದೆ, ಫುಲ್ ಇದೆ. ಓಕೆ, ಕೆಲವೊಂದ್ಸಲ ವೋಲ್ಟೇಜ್ ಸರಿ ಇಲ್ಲ ಅಂತಂದ್ರೆ, ಕನೆಕ್ಷನ್ ಸರಿ ಇಲ್ಲ ಅಂದ್ರೆ ಪಕ್ 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 ಆಗ್ತದೆ. ಒಂದು ಕನೆಕ್ಷನ್ ಸರಿಯಾಗಿಲ್ಲ ಅಂತಂದ್ರೆ ಏನಾಗ್ತದೆ? ಪಕ್ ಪಕ್ ಆಗ್ತದೆ. ಹೌದಾ? ಆ ಪಿನ್ ಕರೆಕ್ಟಾಗಿ ಪ್ರೆಸ್ ಆಗಿಲ್ಲ ಅಂತ. ಓಕೆ, ವೋಲ್ಟೇಜ್ ಸರಿ ಇಲ್ಲ ಅಂದ್ರೆ ಬರ್ತದೆ. ಓಕೆ, ಒಪ್ಕೊಳ್ಳೋಣ. ಈಗ ನಾವು ಹೇಳ್ತಿರೋದೇನು, ನಿಮ್ಗೆ ಅನುಭವ ಆಗ್ತಾ ಇದೆ, ಅದು ಹೊರಗಡೆ ಹೋಗ್ತಾ ಇಲ್ಲ. ಬಲ್ಬ್ ಮೇಲೆ ಧೂಳು ಕೂತಿದ್ರಂಗ ಆಗತ್ತಲ್ಲ. ಧೂಳು ಪೇಂಟು ಕೂತ್ಕೊಂಡಿದ್ರೆ ಹಂಗಾಗತ್ತೆ ಅಲ್ವಾ? ಹ್ಮ್. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ವಿಶ್ವ ಕಲ್ಯಾಣ, ವಿಶ್ವದ ಪೂರ್ತಿ ವಿಶ್ವಕ್ಕೆ ನಿಮ್ಮ ಶಕ್ತಿ ಯಾಕೆ ಹೋಗ್ತಾ ಇಲ್ಲ ಅಂತಂದ್ರೆ, ಒಂದು ಬಲ್ಬ್ ಪಿನ್ ಇರ್ತದಲ್ಲ, ಅದರ ಮಧ್ಯದಲ್ಲಿ ಒಂದು ಪೇಪರ್ ಅಥವಾ ಒಂದು ರಟ್ಟಿನ ಪೀಸ್ ಇಟ್ಬಿಟ್ಟು ನೀವು ಕನೆಕ್ಷನ್ ಕೊಡಿ. ಆವಾಗ ಕರೆಂಟ್ ಪಾಸ್ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಕಾರಣ ರಟ್ಟಿನ ಪೀಸ್ ಇರ್ತದೆ ಕನೆಕ್ಷನ್ ಮಧ್ಯೆ, ಅವಾಗ ಅಲ್ಲಿ ಯೋಗ ಆಗುದಿಲ್ವಲ್ಲ. ಹಾಗೆ ಇಲ್ಲೂ ಕೂಡ ದೇಹ ಬಂತು, ದೇಹ ಅಭಿಮಾನ ಬಂತು, ಸ್ಥೂಲ ಪ್ರಪಂಚ ನೆನಪಿಗೆ ಬಂತು. ಅವಾಗ ಮಧ್ಯದಲ್ಲಿ ಏನಾಗ್ಬಿಡ್ತು? ಆತ್ಮ ಮತ್ತು ಪರಮಾತ್ಮ ನಡುವೆ ಏನ್ ಬಂತಲ್ಲಿ? ದೇಹಭಾನ, ವಿಕಾರ, ರಾವಣ, ಮಾಯೆ, ನನ್ನತನ ಬಂತು. ಅಂದ ತಕ್ಷಣದಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಅವಾಗ ಅವಾಗ ಬರ್ತಾ ಇದೆ, ಅವಾಗ ಅವಾಗ ಹೋಗ್ತಾ ಇದೆ, ಅಷ್ಟಕ್ಕೆ ಮಾತ್ರ ಇದೆಯೇ ಹೊರತು ಫುಲ್ ಆಗಿ ಬರೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಮಕ್ಕಳಿಂದ ಆ ಶಕ್ತಿ ಯಾಕೆ ಹೋಗೋದಿಲ್ಲ ಅಂತಂದ್ರೆ, ಮನಸ್ಸಿನಲ್ಲಿ ನೆಗೆಟಿವ್ ವೃತ್ತಿಯನ್ನು ಇಟ್ಕೊಂಡಿರ್ತಾರಂತೆ. ಇಟ್ಕೊಂಡಿರ್ತಾರೆ ನೆಗೆಟಿವ್ ವೃತ್ತಿ. ಯಾರ ಬಗ್ಗೆ? ಮೊದಲನೇದಾಗಿ ತಮ್ಮ ಬಗ್ಗೆ ಇರ್ಬೋದು. ನಮ್ಮ ಹತ್ರ ಆಗೋದಿಲ್ಲಪ್ಪ ಇದೆಲ್ಲ. ಫಸ್ಟಿಗೆ ಏನ್ ಮಾಡೋದು? ಇದೆಲ್ಲ ನಮ್ಮ ಹತ್ರ ಆಗೋದಿಲ್ಲ. ಫಸ್ಟಿಗೆ ನಮ್ಮ ಬಗ್ಗೆನೇ ನೆಗೆಟಿವ್ ಇಟ್ಕೊಂಡ್ಬಿಡೋದು. ಓಕೆನಾ? ಇನ್ನು ಕೆಲವೊಂದ್ಸಲ ನೆಗೆಟಿವ್ ವೃತ್ತಿ ಯಾರ ಬಗ್ಗೆ? ಎಲ್ಲರ ಬಗ್ಗೆ. ನಮ್ಮ ಮನೆಯವರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಮೊಮ್ಮಕ್ಕಳು ಸರಿ ಇಲ್ಲ, ಸೆಂಟ್ರಲ್ ಟೀಚರ್ ಸರಿ ಇಲ್ಲ, ಯೋಗೇಶಣ್ಣ ಸರಿ ಇಲ್ಲ, ಯಾವಾಗಲೂ ನಮ್ಗೆ ಬೈತಾ ಇರ್ತಾರೆ ಅಲ್ವಾ? ಯಾರು ಸರಿ ಇದ್ದಾರೆ? ನಾನು ಮಾತ್ರ ಸರಿ ಇರೋದು. ಪ್ರಪಂಚದಲ್ಲಿ ಕರೆಕ್ಟ್ ಆದ ವ್ಯಕ್ತಿ ಅಂತದ್ದು ಯಾರು? ನಾನು ಮಾತ್ರ, ಬೇರೆ ಯಾರು ಏನಿಲ್ಲ ಸರಿ ಇಲ್ಲ ಅಲ್ವಾ? ಹೀಗೆ ಯಾವುದೋ ಒಂದು ವ್ಯಕ್ತಿಯ ಪ್ರತಿ ನೀವು ನೆಗೆಟಿವ್ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಬೆಳೆತಾರೆ ಕೊಳಕನ್ನ ಕೆಸರನ್ನ ಏನ್ ಮಾಡಿದಿರಿ?
ಇಟ್ಕೊಂಡಿದ್ದೀರಿ ಅಂತ ಕೆಸರಿರುವಂತ ಸ್ಥಳದಲ್ಲಿ ಬಾಬಾ ಇಡ್ತಾರಾ? ಇರೋದಿಲ್ಲ. ಆ ಮನೇಲಿ ಬಾಬಾ ಬರ್ತಾರಾ? ಬರೋದಿಲ್ಲ. ಕೆಸರನ್ನ ಮೆತ್ಕೊಂಡು ಪ್ರಕಾಶ ಕೊಡ್ಬೇಕು ಅಂದ್ರೆ ಪ್ರಕಾಶ ನಿಮ್ಮಿಂದ ಟ್ರಾನ್ಸ್ಫರ್ ಆಗತ್ತಾ? ಆಗೋದಿಲ್ಲ. ಆಗೋದಿಲ್ಲ. ಏನ್ ಮಾಡ್ಬೇಕು ಅವಾಗ? ಕ್ಲೀನ್ ಮಾಡ್ಬೇಕು. ಈಗ ದೀಪಾವಳಿ ಅಂತಂದ್ರೆ ಮೊದಲೇ ದಿನ ನೀರು ತುಂಬೋದು, ಮರುದಿನ ಎಣ್ಣೆ ಸ್ನಾನ ಮಾಡೋದು ಅಲ್ವಾ? ಬೆಳಿಗ್ಗೆ ಏನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಮನಸ್ಸನ್ನು ಕೂಡ ಅಷ್ಟು ಶುದ್ಧ ಮಾಡಿ ಇಡಬೇಕಾಗ್ತದೆ. ಯಾವಾಗ? ಯಾವಾಗ? ಯೋಗ ಪರಮಾತ್ಮ ಮಾಡುವಾಗ. ಎಟ್ಲೀಸ್ಟ್ ನೀವು ವಿಶ್ವ ಕಲ್ಯಾಣಕ್ಕಂತ ಕುತ್ಕೊಂಡಿರ್ತೀರಲ್ಲ, ಶರೀರವನ್ನ ಕುಳಿಸಿರ್ತೀರಲ್ಲ, ಮನಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಿರ್ತೀರಲ್ಲ, ಆವಾಗ್ಲಾದ್ರೂ ಕೂಡ ನಿಮ್ಮ ಮನಸ್ಸು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ಇರಬೇಕು. ಇದ್ರೆ ಏನಾಗತ್ತೆ, ಇಲ್ದಿದ್ರೆ ಏನಾಗ್ತದೆ? ಹೆಂಗೆ ಗೊತ್ತಾಗತ್ತೆ ಕ್ಲೀನ್ ಅಂಡ್ ಕ್ಲಿಯರ್ ಇದೆಯೋ ಇಲ್ವೋ ಅಂತ? ಕ್ಲೀನ್ ಇದ್ರೆ ವೈಬ್ರೇಷನ್ ಹೋಗೋದು ಗೊತ್ತಾಗುತ್ತಣ್ಣ. ಕ್ಲೀನ್ ಇಲ್ಲ ಅಂದ್ರೆ ಯೋಗನೇ ಹತ್ತೋದಿಲ್ಲ ಅಲ್ವಾ? ಹತ್ತೋದಿಲ್ಲ. ಯಾವಾಗ ಕ್ಲೀನ್ ಇರೋದಿಲ್ಲ ಅವಾಗ ನಾವೇನು ಹೇಳ್ತೀವಿ, ಬಾಬಾ ನಮ್ಮ ಮನೆಯವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವರನ್ನು ಕೂಡ ಈಶ್ವರ ಜ್ಞಾನಲ್ಲಿ ಕರ್ಕೊಂಡು ಬಾರಪ್ಪ. ಇದೆಲ್ಲ ಸಂಕಲ್ಪಗಳು, ಮಾತುಕತೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಂತಂದ್ರೆ ಏನರ್ಥ? ಕ್ಲೀನ್ ಇಲ್ಲ. ನಮ್ಮ ಮನೆಯವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಷ್ಟ ಕೊಡ್ತಾ ಇದ್ದಾರೆ ಅಲ್ವಾ? ನಿಮ್ಮನೇಲಿ ಸೊಳ್ಳೆ ಇದ್ರೆ ಆರಾಮಾಗಿ ಕೂತ್ಕೊಳ್ಳಿಕ್ಕಾಗತ್ತಾ? ಆಗೋದಿಲ್ಲ. ಇರ್ತದದು. ಇರುವೆಗಳಿದ್ದಾವೆ, ಸೊಳ್ಳೆಗಳಿದ್ದಾವೆ, ಇಲಿಗಳಿದ್ದಾವೆ, ಹೆಗ್ಗಣಗಳಿದ್ದಾವೆ, ಹಲ್ಲಿಗಳಿದ್ದಾವೆ, ಧೂಳಿದೆ, ಅವಾಗ ಏನಾಗತ್ತೆ? ಆ ಮನೇಲಿ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ? ಹಾಗೇನೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಯಾವುದೋ ಒಂದು ವ್ಯಕ್ತಿಯ ಪ್ರತಿ, ವಸ್ತುವಿನ ಪ್ರತಿ, ವಿಚಾರದ ಪ್ರತಿ ನೆಗೆಟಿವ್ಸ್ಗಳು ನಿಮ್ಮಲ್ಲಿ ಇದ್ದಾಗ ನಿಮ್ಮನ್ನು ನಾನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಉಪಯೋಗ ಮಾಡಿದ್ರೂ ಕೂಡ ಆ ಶಕ್ತಿ ವಿಶ್ವಕ್ಕೆ ಹೋಗ್ಬಿಟ್ಟು ತಲುಪೋದಿಲ್ಲ. ಉಪಯೋಗ ಮಾಡಿದ್ರೂ ಕೂಡ ಅಲ್ಲಿ ಪವಿತ್ರವಾಗಿರುವಂಥ ಶಕ್ತಿ ಆಸ್ ಇಟ್ ಈಸ್ ವಿಶ್ವಕ್ಕೆ ಏನು ಬೇಕು ಅದು ಹೋಗ್ಬಿಟ್ಟು ತಲುಪೋದಿಲ್ಲ. ಅದರಲ್ಲಿ ನಿಮ್ಮ ಈ ನೆಗೆಟಿವ್ ಎನರ್ಜಿನೂ ಕೂಡ ಸೇರಿಬಿಟ್ಟು ಹೋಗುವಂಥ ಕಾರಣದಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿ ಸಿಗೋದಿಲ್ಲ. ಕೆಲವೊಂದ್ಸಲ ನೆಗೆಟಿವ್ಸ್ ಇಲ್ದಿದ್ರು ಕೂಡ ನನಗೆ ಗೌರವ ಕೊಡಬೇಕು, ನನಗೆ ಸನ್ಮಾನ ಮಾಡಬೇಕು, ನನಗೆ ಹೊಗಳಬೇಕು ಅಂತ ನಮ್ಮಲ್ಲಿ ಇಚ್ಛೆಗಳು ಇರ್ತಾವೋ ಇರಲ್ವೋ? ಅದನ್ನ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು? ಯಾಕೆ? ಬಾಬಾ ಕೊಡ್ತಾರಲ್ಲ. ಯಾಕಂತಂದ್ರೆ ನಿಮಗೆ ಅಭಿಮಾನ ಬರ್ಲಿಕ್ಕೆ ನಿಮ್ಮ ಪ್ರಾಡಕ್ಟ್ ಅಲ್ವೇ ಅಲ್ಲ. ನಿಮ್ಮ ಪ್ರಾಡಕ್ಟ್ ಅದು ನಮ್ದಲ್ಲ. ನೀವು ಕೊಡ್ತಾ ಇದ್ದೀರಾ? ಇಲ್ಲ. ಇಲ್ಲವಲ್ಲ. ಕೊಡ್ತಾ ಇರೋದು ಯಾರು? ಪರಮಾತ್ಮ ಅಲ್ವಾ? ಪರಮಾತ್ಮ ಕೊಡ್ತಾ ಇದ್ದಾರೆ, ಅವ್ರ ಸಾಧನದಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಯಾಕೆ ಅಭಿಮಾನ ಬರಬೇಕು? ನಿಮಗೆ ಯಾಕೆ ಗೌರವ ಕೊಡಬೇಕು? ನಿಮ್ಗೆ ಯಾಕೆ ಹಣವನ್ನ ಕೊಡಬೇಕು ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈ ಅಜ್ಞಾನದ ನಿರೀಕ್ಷೆನೂ ಕೂಡ ಏನ್ ಮಾಡುತ್ತೆ, ವಿಶ್ವ ಕಲ್ಯಾಣಕ್ಕೆ ಮಧ್ಯ ಅಡ್ಡಗೋಡೆಯಾಗಿ ಬಂದ್ಬಿಡತ್ತೆ. ಯಾಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಆ ಲೆವೆಲಲ್ಲಿ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ನಿರಂತರವಾಗಿ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಪ್ರತಿಫಲ ಯಾಕೆ ಬರ್ತಾ ಇಲ್ಲ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಕೊಳಕಿದ್ದಿದ್ರೆ ವೃತ್ತಿಯಿಂದ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದು ಆಫೀಸಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಒಂದು ಬ್ಯಾಂಕಲ್ಲೋ ಅಥವಾ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಒಂದು IT ಕಂಪನಿಯಲ್ಲಿ ಏನು ಮಾಡ್ತೀರಿ, ಕೆಲಸಕ್ಕೆ ಹೋಗ್ತಾ ಇದ್ದೀರಾ. ಆ IT ಕಂಪನಿ ರೂಮ್ಗಳು ಹೆಂಗಿರ್ತವೆ? ಬ್ಯಾಂಕಲ್ಲಿ ತುಂಬಾ ರೂಮ್ಗಳು ಶಿಸ್ತಾಗಿರ್ತದೆ. ಕ್ಲೀನ್ ಆಗಿರ್ತದೆ, AC ಇರ್ತದೆ, ಹೌದಾ? ಎಲ್ಲರೂ ಹೌದು. ಕ್ಲೀನಾಗಿ ಬಟ್ಟೆ ಹಾಕೊಂಡು ಬಂದಿದ್ದಾರೆ. ನೀವು 3 ದಿನದಿಂದ ಸ್ನಾನ ಮಾಡ್ಕೊಳ್ದೇನೆ ಹೋಗಿದ್ದೀರಿ, ಸಾಕ್ಸಿನೆಲ್ಲ ವಾಸನೆ ಬರ್ತಾ ಇದೆ, ಸೆಗಣಿ ಮೆತ್ಕೊಂಡು ಹೋಗಿದ್ದೀರಾ. ಏನಾಗ್ತದೆ ಅವಾಗ? ಬೇರೆಯವ್ರಿಗೂ ಹೊರಗಡೆ ಕಳಿಸ್ತಾರೆ, ಸ್ನಾನ ಮಾಡ್ಕೊಂಡು ಬಾ ಅಂತ. ನೀನು ಬರೋದೇ ಬೇಡ ಅಂತ ಹೇಳ್ತಾರೆ ತಾನೆ. ನಿನ್ನ ಹೌದು. ಒಬ್ಬನಿಂದ ಪೂರ್ತಿ ಇಲ್ಲಿ ವಾತಾವರಣ ಏನಾಗ್ತದೆ, ಹಾಳಾಗ್ತದೆ. ಕಸ್ಟಮರು ಕೂಡ ಬರೋದಿಲ್ಲ, ನಮಗೂ ಕೂಡ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನೀನು ಬರಬೇಡ ಅಂತ ಹೇಳ್ತಾರೆ.
ಮನೆ ಕಳಿಸ್ತಾರಲ್ವಾ? ಹಾಗೆ ಬೇರೆ ನೀವು ಯೋಗದಲ್ಲಿ ಕುಳಿತುಕೊಂಡಾಗ ನಿಮ್ಗೆ ಯೋಗದ ಅನುಭೂತಿ ಆಗ್ತಾ ಇಲ್ಲ, ಶಕ್ತಿ ಪ್ರವಾಹ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಕೊಳಕಿದೆ ಅಂತ. ಮನಸ್ಸಿನಲ್ಲಿ ಏನೋ ಒಂದು ಕೊಳಕೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಕೆಲವೊಂದ್ಸಲ ಸ್ಟಾರ್ಟಿಂಗ್ ಅಲ್ಲಿ ಯೋಗದಲ್ಲಿ ಕುತ್ಕೊಂಡಾಗ ನಮ್ಗೆ ಯೋಗದ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗೋದಿಲ್ಲ, ಪ್ರವಾಹ ಆಗೋದಿಲ್ಲ ಅಲ್ವಾ? ಮತ್ತೆ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ, ನಾವು ಯೋಗದಲ್ಲಿ ಕುತ್ಕೊಂಡಾಗ ಏನೋ ಒಂದು ಕರ್ಮ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದೇ ನೆನಪಿರ್ತದೆ. ಸೇವೆ ವಿಷಯ ಇರ್ಬೋದು, ಯಾರ್ದೋ ಜೊತೆ ನಿಂದನೆ ಇರ್ಬೋದು, ಜಗಳ ಇರ್ಬೋದು. ಓಕೆ, ಯೋಗ ಮಾಡ್ತಾ ಮಾಡ್ತಾ ಹೋದಾಗ ಅದು ಕ್ಲಿಯರ್ ಆಗಿದ್ದು ನಮ್ಗೆ ಏನಾಗತ್ತೆ, ಮಾನಸಿಕವಾಗಿ ಗೊತ್ತಾಗತ್ತೆ. ನಿಧಾನಕ್ಕೆ ಯೋಗ ಏನಾಗ್ತದೆ, ಕನೆಕ್ಟ್ ಆಗತ್ತೆ. ನಿದ್ರೆನೂ ಕೂಡ ಏನಾಗ್ತದೆ, ಹೊರಟೋಗುತ್ತೆ. ಓಡೋಗುತ್ತೆ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಸೂಕ್ಷ್ಮ ರೂಪದಲ್ಲಿ ಯಾವುದೇ ರೀತಿಯ ಕಡಿಮೆತನ, ನೆಗೆಟಿವ್ಸ್ ಇಲ್ವಾ ಅಂತ ಅಲ್ವಾ? ಇಷ್ಟು ಹೇಳಿದ ತಕ್ಷಣ ನಾವು ಮಕ್ಕಳು ಸುಮ್ಮನೆ ಇರ್ತೀವಾ? ನಾವೇನು ಕಡಿಮೆ ಇಲ್ಲ. ಯಾಕೆ ಹೇಳಿ? ನಾವು ಮಾಸ್ಟರ್ ಜ್ಞಾನ ಸಾಗರ್ನ ಮಕ್ಕಳಲ್ವಾ? ಬಾಬನ ಪ್ರತಿ ತುಂಬಾ ಕ್ಲೋಸ್ ಆಗಿರೋದಕ್ಕೆ ನಾವು ಕೂಡ ಏನ್ ಮಾಡ್ತೀವಿ, ಪ್ರಶ್ನೆಗಳನ್ನ ಕೇಳ್ತೀವಿ. ಏನಂತ? ಬಾಬಾ, ನೀವು ನೆಗೆಟಿವ್ ಇಟ್ಕೊಳ್ಬೇಡ ಅಂತ ಹೇಳ್ತೀರಾ. ಹೌದು. ಅವ್ರು ಬರೀ ಬಾಯಿಗೆ ಬಂದಾಗ ಬೈತಾನೆ ಇರ್ತಾರೆ. ನೆಗೆಟಿವ್ ಇಟ್ಕೊಳ್ಬೇಡ ಅಂತ ಅನ್ನೋದು ಹೆಂಗೆ? ಅವರಲ್ಲಿ ಕಡಿಮೆತನ ಇದೆ, ನಮ್ಗೆ ಬೈತಾ ಇರ್ತಾರೆ, ಅವ್ರು ತಪ್ಪು ಮಾಡಿದ್ ನಮ್ಗೆ ಕಾಣ್ತಾ ಇರ್ತದೆ. ಅದನ್ನ ನಾನು ಹೇಳಬೇಕೋ ಬೇಡವೋ? ಅವ್ರು ನನಗೆ ಬೈದಿದ್ದು ನಾನು ಸುಮ್ಮನೆ ಇರ್ಬೇಕಾ, ಅಳ್ಕೊಂಡು ಕುಂತಿರ್ಬೇಕಾ ಅಂತ ಏನ್ ಮಾಡ್ತಾರಂತೆ ಮಕ್ಕಳು ಬಾಬನಿಗೆ ಕೇಳ್ತಾರೆ. ಕೇಳ್ತಾರೆ. ನಿಮ್ ಪ್ರಶ್ನೆ ಸರಿ ಇದೆಯೋ ಇಲ್ವೋ? ಸರಿ ಇದೆಯೋ ಇಲ್ವೋ? ಸರಿ. ಸರಿ ಇದೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾರಲ್ಲಾದ್ರೂ ಕಡಿಮೆತನ ಇದ್ರೆ ಅದನ್ನು ನೋಡೋದು, ತಿಳ್ಕೊಳ್ಳೋದು ತಪ್ಪಲ್ಲ. ಏನ್ ಮಾಡೋದಲ್ಲ? ನೋಡೋದು, ನೋಡೋದು, ತಿಳ್ಕೊಳ್ಳೋದು. ತಿಳ್ಕೊಳ್ಳೋದು ತಪ್ಪಲ್ಲ. ಆದರೆ ಈಗ ಯಾರೋ ಒಂದು ಸೆಗಣಿ ಮೆತ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ವಾಸನೆ ಬರ್ತದಲ್ವಾ? ಬರ್ತದೆ. ಹಾ, ಕಣ್ಣಿಗೆ ಕಾಣತ್ತಲ್ವಾ? ಕಾಣುತ್ತೆ. ಅದನ್ನ ಕಂಡಾಗ, ನೋಡಿದಾಗ ಅವ್ರ ಸೆಗಣಿಯನ್ನ ನೀವು ಸ್ವಲ್ಪ ತಗೊಂಡು ಬಂದ್ಬಿಟ್ಟು ನಿಮ್ಗೂ ಕೂಡ ಮೆತ್ಕೊಳ್ಬೇಕು. ಮೆತ್ಕೋಬಾರ್ದು. ಹಾ, ಅದು ಎಲ್ಲಿಂದ ತಂದಿದ್ಯಾ ಅಂತ ಕೇಳಿ ನನಗೂ ಒಂದ್ ಸ್ವಲ್ಪ ಕೊಡು ಅಂತ ಹೇಳಬೇಕು, ಅಥವಾ ಅವ್ರ ತನೂ ಸ್ವಲ್ಪ ತಗೊಳ್ಬೇಕು. ಇಲ್ಲ, ತಗೋಬಾರ್ದು. ಮತ್ತೆ ಕ್ಲೀನ್ ಮಾಡ್ಕಂತ ಹೇಳಿ. ಅವ್ನ್ ಕ್ಲೀನ್ ಮಾಡ್ಕೊಳ್ಬಾರ್ದ, ಅವ್ನ್ ಕ್ಲೀನ್ ಮಾಡ್ಕೊಳ್ಳಲ್ಲ, ನೀವೇನ್ ಮಾಡ್ಬೇಕು? ನಾವು ತಗೋಬಾರ್ದು, ಗಮನ ಹರಿಸಬಾರ್ದು ಅದ್ರ ಬಗ್ಗೆ. ದೂರ ಇರ್ಬೇಕು. ನೀವು ಮುಖ ಮುಚ್ಕೊಳ್ಬೇಕು, ಹೌದಾ? ಹೌದು. ಇಲ್ಲ, ನೀವು ಆ ಸ್ಥಳದಿಂದ ಏನಾಗ್ಬೇಕು? ದೂರ ಹೋಗ್ಬೇಕು. ಸರಿ. ಅವರಲ್ಲಿ ಏನು ಸೆಗಣಿ ಇದೆ, ಮೆತ್ಕೊಂಡಿದೆ, ವಾಸನೆ ಇದೆ, ಅದನ್ನ ದಿನವಿಡೀ, ವಾರಗಟ್ಲೆ, ತಿಂಗಳಾನುಗಟ್ಲೆ ಎಲ್ಲರಿಗೂ ಕೂಡ ಹೇಳ್ಬಿಡ್ಬೇಕು. ಹೇಳ್ಬಾರ್ದು. ಏನು ಹೇಳ್ಬಾರ್ದು. ಇರೋರಿಗೆ ಎಲ್ಲರಿಗೂ ಕೂಡ ಮೈಕ್ ಹಿಡ್ಕೊಂಡು ಅವ್ರು ಹಂಗಿದ್ದಾರೆ, ಹಿಂಗಿದ್ದಾರೆ, ಹಿಂಗಿದ್ದಾರೆ, ಹಂಗಿದ್ದಾರೆ ಅಂತ ಏನ್ ಮಾಡ್ಬೇಕು? ಹೇಳ್ಕೊಂಡು ಬರ್ಬೇಕು. ಹೌದಲ್ವೋ? ಹೇಳ್ಬಾರ್ದು. ಅಷ್ಟೆಲ್ಲ ನೀವು ಮಾಡಿದಾಗ ಆ ವ್ಯಕ್ತಿಯಲ್ಲಿ ಬದಲಾವಣೆ ಬರ್ತದೆ. ಬರಲ್ಲ. ದ್ವೇಷ ಬರ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾರ್ದಾರು ಕಡಿಮೆತನ ನಿಮ್ಗೆ ಗೊತ್ತಿರ್ಲಿ, ಅದರಂತೆ ಅವರ ಹತ್ರ ಸುರಕ್ಷಿತವಾಗಿ ವ್ಯವಹಾರವನ್ನ ಮಾಡಿ. ಆದರೆ ಅವರ ಕಡಿಮೆತನವನ್ನ ನೀವು ನಿಮ್ಮ ಮನಸ್ಸು, ಬುದ್ಧಿಯಲ್ಲಿ ಇಟ್ಟುಕೊಳ್ಳಬಾರದು. ಏನ್ ಮಾಡಬಾರ್ದು? ಇಟ್ಕೊಳ್ಬಾರದು. ಅದು ಎಷ್ಟು ಹೊತ್ತು ಇಟ್ಕೊಳ್ತಿರೋ ಅಷ್ಟು ಅದು ಯೋಗದಲ್ಲಿ ಕೂತ್ಕೊಂಡಾಗ ಅದೇ ನೆನಪಿಗೆ ಬರ್ತಾ ಇರ್ತದೆ. ಓಕೆ, ಅವರು ನೀವು ಮಾತಾಡಿದ್ರೆ ಸಿಟ್ಟು ಮಾಡ್ತಾರಂದ್ರೆ ಅವ್ರದ್ದು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಅವರ ಕಡಿಮೆತನ ನೋಡ್ಬಿಟ್ಟು ಆ ಕಡಿಮೆತನಕ್ಕೆ ತಕ್ಕಾಗಿ ನಾನು ಹೇಗೆ ವ್ಯವಹಾರ ಮಾಡಬೇಕು, ಏನು ಸಮಸ್ಯೆ ಇದೆ. ಇವಾಗ ಯಾರೊಬ್ಬರು ವ್ಯಕ್ತಿ ಅಂತ ತಿಳ್ಕೊಳ್ಳಿ, ಬಾಬನ್ ಮಕ್ಕಳು. ಓಕೆನಾ? ನಿಮ್ಮ ಹತ್ರ ಹಣ ಕೇಳ್ತಾರೆ, ಹಣ ವಾಪಸ್ ಕೊಡೋದೇ ಇಲ್ಲ, ಅವಾಗ ಏನ್ ಮಾಡ್ಬೇಕಾಗ್ತದೆ? ಇಲ್ಲ, ನೆಕ್ಸ್ಟ್ ಟೈಮ್ ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ. ಅವ್ರು ಯಾಕೆ ತಗೊಂಡಿದ್ದಾರೆ, ಯಾವ್ದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಬಿಟ್ಟಲ್ವಾ? ಕೆಲವೊಂದ್ಸಲ ನಿಮ್ಮನ್ನ ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆಗಳಿರ್ತವೆ. ಹಾಗೆ ಅವರ ಒಂದು, ನಿಮ್ಮ ಒಂದು ಗುಣ, ಸಂಸ್ಕಾರ ಗೊತ್ತಾದಾಗ ಅವ್ರ ಜೊತೆಗೆ ಅದೇ ರೀತಿ ನಾವು ವ್ಯವಹಾರವನ್ನ ಮಾಡಬೇಕಾಗ್ತದೆ. ಹಾಗಂತ ಬೇರೆಯವರಿಗೆ ಅದರ ಬಗ್ಗೆ ವರ್ಣನೆ ಮಾಡಕೂಡದು. ಆ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ
ಇಟ್ಕೊಳ್ಬಾರ್ದು ಅಲ್ವಾ? ಅದಕ್ಕಾಗಿ ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೆ, ಯಾರ್ದೋ ಪ್ರತಿ ಲೆಕ್ಕಾಚಾರಗಳಿದ್ರೆ, ಆಗ ನೀವು ವಿಶ್ವ ಕಲ್ಯಾಣಕ್ಕೆ ನಿಮ್ಮ ಮನಬುದ್ಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ವಾ? ನಾವು ಕೂತ್ಕೊಂಡಿರೋ ಜಾಗದಲ್ಲಿ ದುರ್ವಾಸನೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ಅವಾಗ ಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಶಬ್ದ ಮಾಲಿನ್ಯ, ದುರ್ವಾಸನೆ, ಅಥವಾ ನಿಮ್ಮ ಶರೀರದಲ್ಲಿ ಬೆವರಿನಿಂದ ಹೀಚಿಂಗ್ ಬರ್ತಾ ಇದೆ, ಸೆಕೆ ಬರ್ತಾ ಇದೆ, ಏನೋ ಒಂದು ತೊಂದರೆ ಬರ್ತಾ ಇದೆ ಅಂತಂದ್ರೆ ಅದರ ಕಾರಣದಿಂದ ನನ್ನಲ್ಲಿ ಏನಾಗೋದಿಲ್ಲ, ಅಲ್ಲಿ ಸುಖದ ಅನುಭವ ಆಗೋದಿಲ್ಲ. ಆವಾಗ ಆ ಸಾಧನ, ಶರೀರ ರೂಪಿ ಸಾಧನ ನಿಮ್ಗೆ ಸಹಯೋಗ ಕೊಡೋದಿಲ್ಲ. ಹಾಗೇನೆ ಮನಬುದ್ಧಿನೂ ಕೂಡ ಮಲಿನ ಆಗಿದ್ದಿದ್ರೆ, ಯಾವುದೊಂದು ವ್ಯಕ್ತಿಯಿಂದ, ವಸ್ತುವಿನಿಂದ, ವಿಷಯದಿಂದ, ವಿಚಾರದಿಂದ, ಅಸಫಲತೆಯಿಂದ, ದುಃಖದಿಂದ, ಟೆನ್ಷನ್ ಇಂದ ಆಗಿದ್ದಿದ್ರೆ, ಆಗ್ಲೂ ಕೂಡ ನೀವು ಯೋಗದಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸರಿ. ಬಾಬಾ ಏನ್ ಹೇಳ್ತಾರೆ, ಯಾರೋ ಒಬ್ರು ತಪ್ಪು ಅಂತ ತಿಳ್ಕೊಳ್ಳೋದು ಸರಿನೋ ತಪ್ಪು? ಅವ್ರು ಮಾಡ್ತಾ ಇದ್ದು ಸರಿ ಇಲ್ಲ, ನಾವು ತಿಳ್ಕೊಳ್ಳೋದು ಸರಿನೋ ತಪ್ಪು? ತಿಳ್ಕೊಳ್ಳೋದು ಸರಿ, ತಪ್ಪು. ವರ್ಣನೆ ಮಾಡ್ಬಾರ್ದು. ತಿಳ್ಕೊಳ್ಳೋದು ಸರಿ, ಯಾಕಂದ್ರೆ ಡ್ರಾಮದ ಅನುಸಾರ ಪ್ರತಿಯೊಬ್ರು ಕೂಡ ಏನಾಗಿದ್ದಾರೆ, ಸರಿನೇ ಇದ್ದಾರಲ್ವಾ? ಹೌದು. ನನಗೆ ಕೆಲವೊಂದ್ಸಲ ಅನ್ಸತ್ತೆ ಏನಂತ, ಕೆಲವೊಬ್ರು ಹೇಳ್ತಾರೆ, ಅಣ್ಣವ್ರೆ ಈ ರೀತಿ ಜ್ಞಾನ ಮೊದಲು ನಮ್ಗೆ ಯಾರು ಹೇಳಿಲ್ವಲ್ಲ, ಸೆಂಟರ್ ಟೀಚರ್ ನಮ್ಗೆ ಹೇಳಿಲ್ವಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಹೌದಲ್ವಾ? ನೀವು ಕೂಡ ಕಂಪ್ಲೇಂಟ್ ಮಾಡ್ತಿರೋ ಮಾಡಲ್ವೋ? ಇಲ್ಲ, ಮಾಡಿದ್ವಿ, ಮಾಡೋದಿಲ್ಲ. ಮಾಡಲ್ಲ. ಹಾ, ಮೊದಲು ಮಾಡಿರ್ಲಿಲ್ವಾ? ಮಾಡಿದ್ವಿ, ಹಾ, ಇವಾಗ ಯಾಕೆ ಮಾಡಲ್ಲ? ಇವಾಗ ಗೊತ್ತಾಯ್ತು. ನನಗೇನ್ ಅನ್ಸತ್ತೆ ಅಂತಂದ್ರೆ, ಅವ್ರು ಕರೆಕ್ಟ್ ಆಗಿ ಹೇಳಿದ್ದಿದ್ರೆ ನಮ್ಮ ಹತ್ರ ನೀವ್ ಯಾಕೆ ಬರ್ತಿದ್ರಿ? ಹೌದು. ಹೌದು ಅಲ್ವೋ? ಹಾ, ಬರ್ತಾ ಇದ್ರೆ ನೀವು ಸ್ಪೆಷಲ್ ಆಗಿ ಸಿಕ್ತಿರುತ್ತೆ ತಾನೇ ಬರ್ತೀರಿ, ಅಲ್ಲೇ ಸಿಕ್ಕಿದ್ ನಮ್ಮ ಹತ್ರ ಬರ್ತಿದ್ರೆ ನೀವು? ಇಲ್ಲ. ಬರ್ತಿರೋದಿಲ್ಲ. ಓಕೆ, ಸರಿ. ಅವ್ರು ಎಲ್ಲಾನು ರೆಡಿ ಮಾಡಿ ಕೊಟ್ಟಿದ್ದಿದ್ರೆ ನಾವೆಲ್ಲಿ ಮನನ ಚಿಂತನ ಮಾಡ್ತಿದ್ವಿ? ನಾವೆಲ್ಲಿ ವಿಚಾರ ಸಾಗರ ಮಂಥನ ಮಾಡ್ತಿದ್ವಿ? ಮಾಡ್ತೇನೆ. ಅವಾಗ ನಿಮ್ಗೆ ಏನ್ ಅನ್ಸತ್ತೆ? ಇವಾಗ ನಾವು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮೌಂಟ್ ಅಬುಗೆ ಹೋದಾಗ, ಅದ್ರ ಮೊದಲು ಮೌಂಟ್ ಅಬು ಹೋಗೋ ಮೊದಲು ನಾನು 99 ಜ್ಞಾನಕ್ಕೆ ಬಂದಿದ್ದೆ, ಸರಿನಾ? 2000 ಇಸ್ವಿಗೆ ಮೌಂಟ್ ಅಬುಗೆ ಹೋದಾಗ ಫಸ್ಟ್ ಟೈಮ್ ಅಲ್ಲಿ ಗೊತ್ತಾಯ್ತು ಒಂದೊಂದು ಶಬ್ದದ ಬಗ್ಗೆ ಕ್ಲಾಸ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಅದ್ರ ಮೊದಲೇನು ಗೊತ್ತಿತ್ತು? ಮಾಮೂಲಿ ಮುರಳಿ ಮುರಳಿ ಓದೋದು, ಓದ್ತಾರೆ. ಟ್ರಾನ್ಸ್ಲೇಷನ್ ಮಾಡೋದು, ಮುರಳಿ ಓದೋದು, ಟ್ರಾನ್ಸ್ಲೇಷನ್, ಇಷ್ಟು ಮಾತಂತ ತಿಳ್ಕೊಂಡಿದ್ವಿ ಅಲ್ವಾ? ಅವಾಗ ಏನ್ ಅನಿಸ್ತು, ಓ ಹೀಗೂ ಕೂಡ ಮಾಡಬಹುದು, ನಾನು ಕೂಡ ಹೀಗೆ ಮಾಡಬೇಕು ಅಂತ ಸಂಕಲ್ಪ ಬಂತು. ಬಾಬಾನೇ ಕೇಳಿದ್ದೆ ಆಯ್ತು, ಬಾಬಾ ನಾನು ಹೀಗೂ ಮಾಡಬೇಕು, ನನಗೆ ಶಕ್ತಿಯನ್ನ ಕೊಡು. ಅವಾಗ ಏನಾಯ್ತು? ಬಾಬಾ ರೆಡಿ ಮಾಡಿದ್ರಲ್ವಾ? ಹಾಗೆ ನೀವೂನು ಕೂಡ ಇವಾಗ ಮುರಳಿ ತಗೊಂಡೇನ್ ಮಾಡ್ಬೋದು? ಮನನ, ಚಿಂತನ, ವಿಚಾರ ಸಾಗರ ಮಂಥನ ಮಾಡ್ಬೋದಲ್ವಾ? ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಹೇಳೋದ್ಕಿಂತ ನಾವು ದೊಡ್ಡವರಾಗಿರುವಂತ ಕಾರಣದಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲ. ಇವಾಗ ನಾವು ಪ್ರಯತ್ನ ಮಾಡ್ಬೋದಲ್ವಾ? ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ? ಮಾಡ್ಲಿಕ್ಕಾಗುತ್ತೆ. ಅವಾಗ ಅವ್ರು ಮಾಡ್ಲಿಲ್ಲ ಅಂತ ಹೇಳಬೇಕು, ಅಥವಾ ನಾನು ಮಾಡೋದ್ರ ಕಡೆ ಗಮನ ಕೊಡ್ಬೇಕು ಮಾಡೋದ್ರ ಕಡೆ ಗಮನ ಕೊಡ್ಬೇಕು ಅಲ್ವಾ? ಯಾರೋ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಯಾರು ಮಾಡ್ತಿದ್ದಾರೆ ಅವರ ವಿಶೇಷತೆಯನ್ನು ತಿಳ್ಕೊಂಡು ನಾವು ಆ ವಿಶೇಷತೆಯನ್ನು ಏನ್ ಮಾಡ್ಬೇಕು? ಪಡ್ಕೊಳ್ಳುವಂತ ಯಾಡ್ ಪ್ರಯತ್ನವನ್ನ ಮಾಡ್ಕೋಬೇಕು. ಮಾಡಬೇಕಾಗ್ತದೆ. ಅದಕ್ಕಾಗಿ ಹೇಳ್ತಾರೆ, ಯಾರಾದ್ರೂ ಏನಾದ್ರೂ ಕೆಟ್ಟ ವಸ್ತುಗಳನ್ನ ಕೊಟ್ರೆ ತಗೊಳ್ತಿರೋ ತಗೊಳಲ್ವೋ? ತಗೊಳಲ್ಲ. ಅನ್ನೋದಿಲ್ಲ. ತಗೊಳ್ಬೇಕೋ ಬೇಡವೋ? ತಗೋಬಾರ್ದು. ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗತ್ತಪ್ಪ, ಅವಾಗ ಏನ್ ಮಾಡ್ತೀರಿ? ತಗೊಂಬೇಕು, ಬಟ್ ವಾರಕ್ಕೆ ಇಟ್ಬಿಡ್ಬೇಕು. ತಗೊಳ್ಬೇಕು, ಆದ್ರೆ ಸ್ವೀಕಾರ ಮಾಡ್ಬಾರ್ದು. ಅದೇ ಹೆಂಗೆ? ತಗೊಳ್ಬೇಕು, ಸ್ವೀಕಾರ ಮಾಡಬಾರ್ದು ಅಂತಂದ್ರೆ ಅದು ಕೆಟ್ಟ ವಸ್ತು. ಅವ್ರ ಎದುರುಗಡೆ ತಕೊಳ್ಳೋದು, ಹಾ. ಮನಸ್ಸಿಗೆ ಹಾಕೋಬಾರ್ದು. ಆಮೇಲೆ ಹಿಂದ್ಗಡೆ ಬೈದ್ಬಿಟ್ಟು ಸರಿ ಮಾಡ್ಬಿಡೋದಾ? ಬೆಟ್ ಹಾಕೋದು. ಇವಾಗ ನೀವ್ ಯಾರ್ದೋ ಮನೆಗೆ ಹೋಗಿರ್ತೀರ, ಹೌದಾ? ಅವ್ರೇನೋ ಒಂದು ಆಹಾರ ಕೊಡ್ತಾರೆ, ಬೇಡ ಅಂತಂದ್ರೆ ಅವ್ರಿಗೆ ಏನು ಬರ್ತದೆ? ಬೇಜಾರಾಗ್ತದೆ. ಸಿಟ್ಟು ಬರ್ತದೆ. ಓಕೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ ಯಾವುದೋ ಒಂದು ಆಹಾರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಸರಿನಾ? ಬೇಡ ಅಂತಂದ್ರೆ ಅದಕ್ಕೆ ಸಿಟ್ಟು ಬರ್ತದೆ, ಹೌದಾ? ಅವಾಗ ಏನ್ ಮಾಡ್ಬೇಕು? ತಗೊಳ್ಬೇಕು. ನಾವು ಮನೆ ಹೋಗ್ಬಿಟ್ಟು ತಿಂತೀವಿ ಅಂತ ಹೇಳ್ಬೇಕು, ಏನೋ ಒಂದು ರೀಸನ್ ತಗೊಂಡ್ಬಿಟ್ಟು ದಾರಿಯಲ್ಲಿ ಬರ್ಬೇಕು, ಅದು ಯಾರೋ ಅವರು ಬಡವರಿಗೂ, ಭಿಕ್ಷುಕರಿಗೂ, ಹಸುಗೂ ಕೊಟ್ಬಿಟ್ಟು ಏನ್ ಮಾಡ್ಬೇಕು? ಅದು ಮನೆವರೆಗೂ ಕೂಡ ಏನಾಗಬಾರ್ದು? ಬರಬಾರ್ದು. ಅರ್ಥ ಆಯ್ತಾ? ಹಾಗೆ ಯಾರಾದ್ರೂ ಇವಾಗ ನೋಡಿ, ನಾವು ದಾರಿಲಿ ಹೋಗಿರ್ತೀವಿ, ಕಾಲಿಗೆ ಮಣ್ಣು ತಾಗತ್ತೆ, ಸೆಗಣಿ ತಾಗತ್ತೆ, ಅದು ಮನೆ ಬಂದ ತಕ್ಷಣ ಏನ್ ಮಾಡ್ತೀವಿ?
ಏನ್ ಮಾಡ್ತೀವಿ? ತೊಳ್ಕೊತೀವಿ. ಕೈಕಾಲು ತೊಳ್ಕೊಂಡ್ಬಿಟ್ಟು ಮನೆ ಒಳಗಡೆ ಬರ್ತೀವಲ್ವಾ, ದೇವಸ್ಥಾನಕ್ಕೂ ಕೂಡ ಕೈಕಾಲು ತೊಳ್ಕೊಂಡ್ಬಿಟ್ಟು ತಾನೇ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆಯೇ ಏನೇ ವಿಷಯ ಇದ್ರೂ ಬಾಬನಿಗೆ ಹೇಳಿಬಿಟ್ಟು ಮನಬುದ್ಧಿಯನ್ನ ಕ್ಲೀನ್ ಮಾಡ್ಕೊಂಡೇನೆ ಆಮೇಲೆ ಏನ್ ಮಾಡ್ಬೇಕಾಗ್ತದೆ, ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನಾನು ನಿಮಿತ್ತ ಆಗ್ಬೇಕಾಗತ್ತೆ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಈ ಸ್ಥೂಲ ಪ್ರಪಂಚದ ಯಾವುದೇ ಕೊಳಕನ್ನ ತೆಗೆದುಕೊಂಡು ನಾನಿರುವಂತ ಸ್ಥಾನ ಪರಮಧಾಮಕ್ಕೆ ನೀನು ಬರುವ ಹಾಗೆ ಇಲ್ಲ. ಪರವಾಗಿದ್ಯಾ? ಇಲ್ಲ. ಅದೆಲ್ಲವನ್ನು ಅಲ್ಲೇ ಬಿಟ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಪರಮಧಾಮಕ್ಕೆ ಏನಾಗ್ಬಿಟ್ಟು ಬರ್ಬೇಕಂತ ನೀನು, ಏನಾಗ್ಬಿಟ್ಟು ಬರ್ಬೇಕು, ಆತ್ಮನಾಗ್ಬಿಟ್ಟು ಒಂದು ಶಕ್ತಿ ಆಗ್ಬಿಟ್ಟು ಬರಬೇಕು. ಅಲ್ಲಿಯ ಯಾವುದೇ ಒಂದು ಪ್ರಭಾವ ಪರಿಣಾಮವನ್ನ, ಕರ್ಮದ ಫಲವನ್ನ, ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕೆಲಸವನ್ನ ಯಾವುದನ್ನು ಕೂಡ ಏನ್ ಮಾಡುವಂಗಿಲ್ಲ, ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮಕ್ಕಳೇ ಈಗ ನೀವು ವೃತ್ತಿಯನ್ನ ಏನ್ ಮಾಡ್ಬೇಕಾಗ್ತದೆ, ಚೇಂಜ್ ಮಾಡ್ಬೇಕಾಗ್ತದೆ. ಮೊದ್ಲೇನು ವೃತ್ತಿ ಇತ್ತು, ತಕೊಂಡ್ ಬಂದ್ಬಿಡ್ತಿದ್ದು ಮನೆಗೆ. ವೃತ್ತಿ ಯೋಚನೆ, ಕೆಲಸ, ಉದ್ಯೋಗ ಏನಿತ್ತು, ನಮ್ಮ ಮಕ್ಕಳಿಗೆ ಮಾಡ್ಬೇಕು, ನಮ್ ಜಮೀನಿನ ಮಾಡ್ಬೇಕು, ಹಣಕಾಸಿನ ಮಾಡ್ಬೇಕು. ಯಾವ್ದ್ರ ಬಗ್ಗೆ ಇರ್ತಿತ್ತು, ಸಂಪಾದನೆ. ದೇಹ ಅಭಿಮಾನ, ದೇಹಕ್ಕೆ ಸಂಬಂಧಪಟ್ಟಂತ ವಿಷಯ ಇರ್ತಿತ್ತು. ಇವಾಗ ಆತ್ಮ ಮತ್ತು ವಿಶ್ವ ಕಲ್ಯಾಣ ತಗೊಳ್ಳೋದ್ರ ಬಗ್ಗೆನೂ ವೃತ್ತಿ ಇರಬಾರ್ದು. ಯಾವ ವೃತ್ತಿ ಇರಬೇಕು, ದಾತಾಪನ್, ದೇವತಾಪನ್, ಕೊಡುವಂಥದ್ದು ಇರಬೇಕಾಗ್ತದೆ. ಎಲ್ಲಿವರೆಗೆ ನೀವು ವೃತ್ತಿ ಚೇಂಜ್ ಮಾಡೋದಿಲ್ವೋ ಅಲ್ಲಿವರೆಗೆ ದೃಷ್ಟಿನೂ ಚೇಂಜ್ ಆಗೋದಿಲ್ಲ. ಎಲ್ಲಿವರೆಗೆ ದೃಷ್ಟಿ ಚೇಂಜ್ ಆಗೋದಿಲ್ವೋ ಅಲ್ಲಿವರೆಗೆ ಸೃಷ್ಟಿನೂ ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ವಿಶ್ವ ಕಲ್ಯಾಣ ಆಗ್ಲಿಕ್ಕೆ, ಬೇಹದ್ದಿನ ಸೇವೆಯನ್ನ ಮಾಡ್ಲಿಕ್ಕೆ, ವಾಯುಮಂಡಲದ ಮೂಲಕ ಸೇವೆ ಮಾಡ್ಲಿಕ್ಕೆ ಏನೇನು ಈ ತೊಂದರೆ ತೊಡಕುಗಳು ಅಡೆತಡೆಗಳಿದ್ದಾವೋ ಅದನ್ನೆಲ್ಲವನ್ನ ಏನ್ ಮಾಡ್ಬೇಕು, ಎತ್ತಿ ಪಕ್ಕದಲ್ಲಿ ಇಟ್ಟು ಬಾಬಾ ಏನ್ ಹೇಳ್ತಾರೋ ಅದೇ ರೀತಿ ನಾವೇನ್ ಮಾಡ್ಬೇಕಾಗ್ತದೆ, ಸೇವೆಯನ್ನ ಮಾಡ್ಬೇಕಾಗ್ತದೆ. ಆವಾಗ ವಿಶ್ವ ಕಲ್ಯಾಣಕ್ಕೆ ನೀವು ಕೂತ್ಕೊಂಡಾಗ ಪರಮಧಾಮದಲ್ಲಿ ನೀವು ಬಾಬಾ ಪರಮಾತ್ಮನ ಶಕ್ತಿ ಆಸ್ ಇಟ್ ಈಸ್ ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಬಾಬಾ ಮಾಡ್ತಿದ್ದಾರೆ. ಅಲ್ಲಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳು, ಯೋಚನೆಗಳು, ಚಿಂತನೆಗಳು, ಸಂಕಲ್ಪಗಳು, ಸ್ವಭಾವಗಳು ಬರಬಾರದು. ನನ್ನ ಸಂಸ್ಕಾರ ಅಂತಾನೂ ಕೂಡ ಬರಬಾರದು. ಎಲ್ಲಿವರೆಗೆ ಅಂತ ಹೇಳ್ತಾರೆ ಬಾಬಾ ಅಂದ್ರೆ, ಕೆಲವೊಬ್ಬರಲ್ಲಿ ವಿಶೇಷತೆ ಎಲ್ಲ ಕಡಿಮೆತನ ಅಲ್ಲ, ಅವರ ವಿಶೇಷತೆಯನ್ನು ಕೂಡ ನಿಮ್ಗೆ ಏನಾಗಬಾರ್ದು, ನೆನಪಿಗೆ ಬರಬಾರದು. ಯಾರು ಶಾರೀರಿಕವಾಗಿ ಸುಂದರವಾಗಿರ್ತಾರೆ ಅದು ನೆನಪಿಗೆ ಬರಬಾರ್ದು. ಯಾವುದೋ ಸೆಂಟರ್ಗೆ ಹೋಗಿರ್ತೀರ ಕ್ಲೀನ್ ಆಗಿರ್ತದೆ ಅದೂ ನೆನಪಿಗೆ ಬರಬಾರ್ದು. ಯಾವುದೋ ವ್ಯಕ್ತಿಗಳು ಚೆನ್ನಾಗಿ ಜ್ಞಾನ ಹೇಳ್ತಾ ಇರ್ತಾರೆ ಅವರು ನೆನಪಿಗೆ ಬರಬಾರದು. ಯಾರ ವಿಶೇಷತೆ ನೆನಪಿಗೆ ಬರಬಾರ್ದು, ಯಾರ ಕಡಿಮೆತನ ನೆನಪಿಗೆ ಬರಬಾರ್ದು. ನೀವು ಯಾವಾಗ ಒಂದು ಸಾಧನ ಅಷ್ಟೇ. ಯಾಕಂತಂದ್ರೆ ಆ ನೆನಪಿಗೆ ಬಂದಾಗ ಏನಾಗತ್ತೆ ಆತ್ಮೀಯರೇ, ಏನಾಗ್ತದೆ, ಆತ್ಮದ ಶಕ್ತಿ ಆ ವಸ್ತು ವ್ಯಕ್ತಿಗಳ ಕಡೆಗೆ ಡೈವರ್ಟ್ ಆದಾಗ ಸಂಪೂರ್ಣವಾಗಿ ನಿಮ್ಮ ಮನಬುದ್ಧಿಯನ್ನು ನೀವು ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ವಿಶ್ವ ಕಲ್ಯಾಣ ಆಗೋದಿಲ್ಲ. ಬಲ್ಬಿನ ಎದುರುಗಡೆಗೆ ಒಂದು ಪೇಪರ್ ಇದೆ, ಗೋಡೆ ಇದೆ, ಸೀರೆ ಇದೆ, ಏನಾದರೂ ಒಂದು ಅಡ್ಡ ಇದ್ರೆ ಅದು ಎಲ್ಲ ಕಡೆ ಪ್ರಕಾಶ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಎಷ್ಟೇ ದೂರದಲ್ಲಿರ್ಲಿ ಅಲ್ವಾ, ಅದ್ರಲ್ಲಿ ಧೂಳು ಮೆತ್ಕೊಂಡಿದೆ, ಬ್ಲ್ಯಾಕ್ ಪೇಂಟ್ ಇದೆ, ಏನಿದ್ರು ಕೂಡ ಪ್ರಕಾಶ ಸಂಪೂರ್ಣವಾಗಿ ವೈಟ್ ಆಗಿ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ವಿಶ್ವ ಕಲ್ಯಾಣಕ್ಕೆ ಕುತ್ಕೊಂಡಾಗ ನಿಮ್ಮಲ್ಲಿ ಆತ್ಮನಲ್ಲಿ ಯಾರ ಪ್ರತಿಯಾದರೂ ಕೂಡ ನೆಗೆಟಿವ್ಸ್ ಇದೆಯಾ, ಕೊಳಕಿದೆಯಾ, ನಿಂದನೆ ಇದೆಯಾ, ಬಾಬಾ ಅವ್ರಿಗೆ ಬೈದಿದ್ದಾರೆ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಏನ್ ಮಾಡ್ತಿದ್ರು, ಬಾಬನಿಗೆ ಹೋಗ್ಬಿಟ್ಟು ಹೇಳ್ತಾ ಇದ್ದೀರಾ, ಇದನ್ನೆಲ್ಲ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಸರಿ, ಹೀಗೆಲ್ಲ ನೀವು ಚೆಕ್ ಮಾಡಿ ಕ್ಲೀನ್ ಆಗಿದ್ಬಿಟ್ಟು ನಿಮ್ಮ ಮನಸ್ಸನ್ನು ಪರಮಾತ್ಮನ ಕೈಲಿ ಕೊಟ್ಟಾಗ ಪರಮಾತ್ಮನ ಶಕ್ತಿ ಯಾರಿಗೆ ತಲುಪತ್ತೆ, ನನಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಹೋಗ್ಬಿಟ್ಟು ತಲುಪತ್ತೆ.
ಯಾಕಂದ್ರೆ ವಿಶ್ವದಲ್ಲಿರುವಂತ ಯಾವ್ಯಾವ ಆತ್ಮಗಳಿಗೆ ಯಾವ ಜಡ ವಸ್ತುಗಳಿಗೆ ಏನೇನು ಬೇಕು ನಿಮ್ಗೆ ಗೊತ್ತಿದೆಯಾ? ಇಲ್ಲ ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದಾರ? ಇಲ್ಲ ಅಪ್ಲಿಕೇಶನ್ ಹಾಕಿರೋದು ಬಾಬನ ಹತ್ರ. ಕೊಡೋದು ಯಾರು? ಬಾಬನೇ. ಇರೋದು ಯಾರ ಹತ್ರ? ಬಾಬನ ಹತ್ರನೇ. ಯಾವ್ದಕ್ಕೆ ಎಷ್ಟು ಬೇಕು, ಏನು ಬೇಕು, ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಯಾರಿಗೆ ಗೊತ್ತಿದೆ? ಬಾಬನಿಗೆ. ನೀವ್ ಯಾರು? ಸಾಧನ. ಸಾಧನ ಅಷ್ಟೇ. ಸರಿ, ನೀವು ಕರೆಕ್ಟ್ ಆಗಿದ್ದೀರಿ. ಓಕೆ, ಇಲ್ಲಿ ಏನೇನು ಆಗ್ತದೆ, ಯಾಕೆ ಹೋಗೋದಿಲ್ಲ ಅಂತ ಬಾಬಾ ಹೇಳಿದ್ರು. ಕರೆಕ್ಟ್ ಆಗಿದ್ದೀರಿ, ಕ್ಲೀನ್ ಆಗಿದ್ದೀರಿ. ಆ ಸಮಯದಲ್ಲಿ ಮನಸ್ಸು ಬಾಬಾನ ಹತ್ರ ಮಾತ್ರ ಇದೆ. ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ, ಹೋಗ್ಬಿಟ್ಟು ಏನಾಗ್ತಾ ಇದೆ, ತಲುಪ್ತಾ ಇದೆ. ಅದರ ಪರಿಣಾಮ ಹೇಗಿರ್ತದೆ? ಅಲ್ಲಿ ಹೋಗ್ಬಿಟ್ಟು ತಲುಪಿಲ್ಲ, ಯಾಕೆ ಕಾರಣ ಅಂತ ಬಾಬಾ ಹೇಳಿದ್ರು. ಈಗ ಹೋಗಿ ತಲುಪ್ತಾ ಇದೆ, ಅವಾಗ ಫಲಿತಾಂಶ ಏನು ಬರ್ತದೆ? ಸ್ಥಿತಿ ಆಗೋದಾಗಿರುತ್ತೆ, ಖುಷಿ ಆಗಿರುತ್ತೆ. ಆಮೇಲೆ ಫಲಿತಾಂಶ ಪರಿಣಾಮ ಏನ? ಆಶೀರ್ವಾದ ಸಿಗತ್ತೆ. ಹಾ, ಅವ್ರಿಗೆ ಹೋಗಿ ತಲುಪಿದಾಗ ಯಾರ ಸಮಸ್ಯೆ ಪರಿಹಾರ ಆಯ್ತು, ಅವ್ರು ನಿಮ್ಗೆ ಏನ್ ಕೊಡ್ತಾರೆ? ಆಶೀರ್ವಾದ. ಯಾಕೆ ಕೊಡ್ತಾರೆ? ಅವ್ರು ಸಿಕ್ಕಿರುತ್ತಲ್ಲ. ಯಾಕೆ ಕೊಡ್ತಾರೆ ಅಂದ್ರೆ ಅದರ ಪ್ರತಿ ನೀವು ಹಣ ತಗೊಂಡಿರೋದಿಲ್ಲ, ಸನ್ಮಾನ ತಗೊಂಡಿರೋದಿಲ್ಲ, ಹೊಗಳಿಕೆ ತೆಗೆದುಕೊಂಡಿರೋದಿಲ್ಲ. ಅದನ್ನೆಲ್ಲ ನೀವು ತಗೊಂಡ್ಬಿಟ್ರೆ ಆಶೀರ್ವಾದ ಕೊಡ್ತಾರ ಕೊಡಲ್ವ? ಕೊಡಲ್ಲ. ಕೊಡಲ್ಲ. ಡಾಕ್ಟರ್ ತಗೋಗಿರ್ತೀರಾ, ಟ್ರೀಟ್ಮೆಂಟ್ ತಗೊಳ್ತಾರೆ, 2,000 ರೂಪಾಯಿ ಫೀಸ್ ತಗೊಳ್ತಾರೆ. ಅವಾಗ ನೀವು ಆಶೀರ್ವಾದ ಕೊಡ್ತೀರೋ ಕೊಡಲ್ವೋ? ಕೊಡಲ್ಲ. ಕೊಡಲ್ಲ. ಯಾಕೆ ಹೇಳಿ? ಟ್ರೀಟ್ಮೆಂಟ್ ನೀನ್ ದುಡ್ಡು ಕೊಟ್ಟಿದ್ದೀಯಲ್ಲ. ನೀನು ಫ್ರೀ ಮಾಡಿದಾರ, ದುಡ್ಡು ತಗೊಂಡಿಲ್ವಾ? ಹೇಳ್ತೀವಿ ತಾನೆ. ಗಾಯಿಲೆ ಗುಣ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು, ಆದ್ರೂ ಮನಸ್ಸಿನಿಂದ ಏನ್ ಮಾಡೋದಿಲ್ಲ, ಧನ್ಯವಾದ ಬರೋದಿಲ್ಲ. ಅದಕ್ಕಾಗಿ ಒಂದು ವೇಳೆ ನೀವು ಮಾಡಿರುವಂತ ಕರೆಕ್ಟ್ ಆಗಿ ಆಗಿದ್ದಿದ್ರೆ ಆತ್ಮಗಳು ನಿಮ್ಗೆ ಆಶೀರ್ವಾದವನ್ನ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆಶೀರ್ವಾದ ತಗೊಳ್ಬೇಕು, ಆಶೀರ್ವಾದ ಕೊಡ್ಬೇಕು. ಯಾರಿಂದ ಆಶೀರ್ವಾದ ತಗೊಳ್ಬೇಕು? ಭಗವಂತನಿಂದ. ಬಾಬ್ ದಾದಾರಿಂದ. ಯಾರಿಗೆ ಆಶೀರ್ವಾದ ಕೊಡಬೇಕು? ಭಕ್ತ ಆತ್ಮಗಳಿಗೆ, ಜ್ಞಾನಿ ಆತ್ಮಗಳಿಗೆ, ಅವಶ್ಯಕತೆ ಇರೋರಿಗೆ ಕೊಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಆಶೀರ್ವಾದ ಸಿಗ್ತದೆ. ಅವಾಗ ನಿಮ್ಮ ಎದುರುಗಡೆ ಬಂದ್ಬಿಟ್ಟು ನಿಮ್ ತಲೆ ಮೇಲೆ ಕೈ ಇಟ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾರ ಅವರು? ಇಲ್ಲ. ಮತ್ತೆ ನಿರಾಕಾರ ಇರ್ತಾರೆ ಅಲ್ವಾ? 100 ವರ್ಷ ಅಂತ ಹೇಳ್ತಾರೆ. ಓಕೆ, ಈಗ ನೀವು ಯೋಗೇಶ್ ಅನ್ನೋರಿಗೆ ಆಶೀರ್ವಾದ ಮಾಡ್ತಿರೋ ಮಾಡಲ್ವೋ? ಅಳ್ಳೋರೇ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನೀವು 100 ವರ್ಷ ಇರ್ಲಿ, ಆಯುಷ್ಯ ಚೆನ್ನಾಗಿರ್ಲಿ, ಆರೋಗ್ಯ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಕೊಡ್ತಿರೋ ಕೊಡಲ್ವೋ? ಸರಿ, ಯಾರು ಚೆನ್ನಾಗಿ ಕೆಲಸ ಮಾಡಲ್ಲ ಅವ್ರಿಗೇನ್ ಹೇಳ್ತೀರಿ? ಬೈಕೊಂತೀವಿ. ಇವ್ರೀ ಭೂಮಿ ಮೇಲೆ ದಂಡ ಅಂತ ಹೇಳ್ತಾರೆ. ಯಾಕಪ್ಪ ಇದ್ದಾರೆ ಇವ್ರು ಯಾವಾಗ ಹೋಗ್ತಾರೆ ಅಂತ ಹೇಳ್ತಾರೆ. ಹೌದು ಅಲ್ವೋ? ಹೌದು. ಹಾಗೆ ನೀವು ಮಾಡುವಂತ ಕರ್ಮದಿಂದ, ಆ ಕರ್ಮದ ಫಲದಿಂದ ಪ್ರತಿಯೊಂದು ಆತ್ಮನಿಂದ ನೀವೇನ್ ತಗೊಳ್ಬೇಕು? ಆಶೀರ್ವಾದ ನಿಮ್ಗೆ ಸಿಗ್ತಾ ಇರ್ಬೇಕು. ಅದು ನಿರಾಕಾರ ರೂಪದಲ್ಲಿ ನಿಮ್ಗೆ ಅನುಭವ ಆಗ್ತಾ ಇರ್ತದೆ. ಯಾಕಂದ್ರೆ ಎಲ್ಲಾ ಕರ್ಮಗಳು ಇಲ್ಲಿ ನಿರಾಕಾರ ರೂಪದಲ್ಲಿ ಆಗ್ತಾ ಇರ್ತದೆ. ಯಾವಾಗ ಈ ಕರ್ಮ ನಡೀತಾ ಇದೆ, ಅವ್ರಿಗೆ ಹೋಗ್ಬಿಟ್ಟು ತಲುಪಿದೆ ಅಂತಂದ್ರೆ ಆವಾಗ ವಾಯುಮಂಡಲದ ಮೂಲಕ ಏನಾಗ್ತಾ ಇದೆ, ಅವರಿಗೆ ಶಕ್ತಿ ಹೋಗ್ಬಿಟ್ಟು ತಲುಪ್ತಾ ಇದೆ. ಯಾಕಂತಂದ್ರೆ ನೀವಿರೋದಲ್ಲಿ ಪರಮಧಾಮದಲ್ಲಿ. ಆ ಶಕ್ತಿ ಬೇಕಾಗಿರೋದು ಯಾರಿಗೆ? ಸಾಕಾರ ವತನದಲ್ಲಿ. ಅಲ್ಲಿಂದಲ್ಲಿ ತಲುಪಲಿಕ್ಕೆ ಸಾಧನ ಯಾವುದು? ವಾಯುಮಂಡಲ ಅಲ್ವಾ? ಆ ವಾಯುವಿನ ಮೂಲಕ ಆ ಶಕ್ತಿ ಬಂದ್ಬಿಟ್ಟು ತಲುಪಬಿಟ್ಟು ಅವರ ಸಮಸ್ಯೆಗಳೇನಾಗ್ತವೆ? ಪರಿಹಾರ ಆಗ್ತವೆ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದ ಆಗಬೇಕು ಅಂತಂದ್ರೆ ಮಕ್ಕಳೇ, ಸಾಧಾರಣವಾದಂತಹ ಪುರುಷಾರ್ಥದಿಂದ ಸಾಧ್ಯ ಇಲ್ಲ. ಏನಾಗ್ಬೇಕು? ತೀವ್ರ ಪುರುಷಾರ್ಥ ಅಂದ್ರೆ ಕಂಟಿನ್ಯೂಯಸ್ ಆಗಿ ನಾನ್ ಸ್ಟಾಪ್ ಆಗಿ ಏನ್ ಮಾಡ್ಬೇಕು? ಬಾಬಾ ಜೊತೆಗೆ ನಿಮ್ಮ ಮನಸ್ಸು ಕನೆಕ್ಟ್ ಆಗಿರ್ಬೇಕು. ಮಧ್ಯದಲ್ಲಿ ಯಾವುದೇ ಕೆಲಸ, ಕಾರ್ಯ, ಯೋಚನೆ, ಚಿಂತನೆ, ಸೇವೆನೂ ಕೂಡ ನೆನಪಿಗೆ ಅದರ ಬಗ್ಗೆನೂ ಕೂಡ ನೀವೇನ್ ಮಾಡುವಂಗಿಲ್ಲ. ಆವಾಗ ಬಾಬಾನ ಜೊತೆಗೆ ಚರ್ಚೆಯನ್ನ ಮಾಡುವ ಹಾಗೆ ಇಲ್ಲ. ಅದಕ್ಕಾಗಿ ತೀವ್ರ ಪುರುಷಾರ್ಥದ ಮೂಲಕ ನೀವೇನ್ ಮಾಡ್ಬೇಕು? ವಾಯುಮಂಡಲವನ್ನ ವಾಯುಮಂಡಲ ರೆಡಿ ಮಾಡ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ಇವತ್ತು ಕೂಡ ಪಾಂಡವ ಭವನದಲ್ಲಿ ಏನಿದೆ?
ಅಲ್ಲಿ ಹೋದಾಗ ವೈಬ್ರೇಷನ್ ಅನುಭವ ಆಗ್ತದಲ್ವಾ? ಆಗ್ತದಾಗಲ್ವೋ? ಆಗುತ್ತೆ. ಆಗುತ್ತೆ. ಬಾಬಾ ಏನ್ ಹೇಳ್ತಾರೆ ಗೊತ್ತಾ ಮಕ್ಕಳೇ, ಮಧು ಬಂದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ಅಂತ. ಇದು ಬಾಬಾ ಮೊದಲೇ ಹೇಳಿರೋದು. ಮಧುಬನ್ ಮೇ ಬಿ ಸಬ್ ಏಕ ಜೈಸೆ ತೋ ನಹೀ ಹೇ. ಮಧುಬಂದಲ್ಲಿ ಎಲ್ಲರೂ ಒಂದೇ ರೀತಿ ಇಲ್ಲ ತಾನೆ. ಹೌದು. ಇಲ್ಲ. ಹಾ, ಅಲ್ಲಿ ನಿಮ್ಗೆ ಕಡಿಮೆತನನೂ ಕಾಣುತ್ತದೆ, ವಿಶೇಷತೆನೂ ಕಾಣುತ್ತೆ. ಎರಡು ಕಾಣುತ್ತೋ ಇಲ್ವೋ? ಆಗುತ್ತೆ. ಹಾಗಿದ್ರೆ ಅಲ್ಲಿ ಹೋಗಿರುವಂತ ಆತ್ಮರಿಗೆ ಹೊಸಬರಿರ್ಲಿ ಹಳಬರಿರ್ಲಿ ಯೋಗದ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಕಾರಣ ವೈಬ್ರೇಷನ್ ವಾಯುಮಂಡಲ. ಯಾಕೆ ಅಂತಂದ್ರೆ ಶಿವ ಬಾಬಾ, ಬ್ರಹ್ಮ ಬಾಬಾ ಮತ್ತು ಅನನ್ಯ ಮಕ್ಕಳ ಮೂಲಕ, ಅವರ ವೃತ್ತಿಯ ಮೂಲಕ, ತೀವ್ರ ಪುರುಷಾರ್ಥದ ಮೂಲಕ ವಾಯುಮಂಡಲ ಏನಾಗಿದೆ? ready ಆಗಿದೆ. ಕೆಲವೊಬ್ಬರನ್ನ ನೋಡಿದಾಗ ಬಾಬನ ಮನೇಲಿ ಇರ್ತಾರೆ, ಊಟ ತಿಂಡಿ ಮಾಡ್ಕೊಂಡು ಆರಾಮ ನಿದ್ದೆ ಮಾಡ್ಕೊಂಡು ಇರ್ತಾರೆ, ಕ್ಲಾಸಲ್ಲಿ ನಿದ್ದೆ ಮಾಡ್ತಿರ್ತಾರೆ. ಅದನ್ನು ಕೂಡ ನೀವು ನೋಡ್ತೀರಾ. ಕೆಲವೊಬ್ರು ಸೀರಿಯಸ್ ಆಗಿ ಏನ್ ಮಾಡ್ತಾ ಇರ್ತಾರೆ? ಸಾಧನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ಮಹಾಭಾರತ ಎಲ್ಲಾ ಕಡೆಗೆ ಎಲ್ಲಾ ವೆರೈಟಿನೂ ಕೂಡ ಇದೆ. ಅದು ನಾವ್ ಯಾವ್ದನ್ನ ನೋಡ್ಬೇಕು? ಈಗ ಇವತ್ತು ಕೂಡ ಅಲ್ಲಿ ವೈಬ್ರೇಷನ್ಸ್ ಇದೆ ಅಂತಂದ್ರೆ, ಈಗಲೂ ಕೂಡ ಅಲ್ಲಿ ವಾಯುಮಂಡಲ ರೆಡಿ ಆಗ್ತಾ ಇದೆ ಅಂತಂದ್ರೆ, ಈಗಲೂ ಕೂಡ ಚೆನ್ನಾಗಿ ಅಟೆನ್ಷನ್ ಇಂದ ತೀವ್ರ ಪುರುಷಾರ್ಥದಿಂದ ತಪಸ್ಸು ಮಾಡುವಂತ ಮಕ್ಕಳು ಮಧು ಬಂದಲ್ಲಿ ಈಗಲೂ ಕೂಡ ಇದ್ದಾರೆ, ಗುಪ್ತವಾಗಿದ್ದಾರೆ ಅಲ್ವಾ? ಹಾಗೆ ನೀವು ಕೂಡ ಬಾಬಾರವರ ಅನನ್ಯ ಮಗುವಾಗ್ಬೇಕು ಅಂತಂದ್ರೆ ನಿಮ್ಮ ಪುರುಷಾರ್ಥನು ಕೂಡ ಏನಿರ್ಬೇಕು? ತೀವ್ರವಾಗಿ. ಪುರುಷ ಅರ್ಥ ಆತ್ಮಿಕ ಸಂಪಾದನೆ ಯಾವುದಕ್ಕೋಸ್ಕರ? ಎಲ್ಲರಿಗೂ ಕೊಡುವುದಕ್ಕೋಸ್ಕರ. ನನ್ನ ವಿಕರ್ಮ ವಿನಾಶ ಆಗ್ಬೇಕು, ನಾನು ಲಕ್ಷ್ಮಿ ಆಗ್ಬೇಕು, ನಾನು ನಾರಾಯಣ ಆಗ್ಬೇಕು, ನನ್ನ ಸಮಸ್ಯೆ ಪರಿಹಾರ ಆಗ್ಬೇಕು, ಅದಕ್ಕೋಸ್ಕರ ಅಲ್ಲ. ಯಾವುದಕ್ಕೋಸ್ಕರ? ಸರ್ವರ ಕಲ್ಯಾಣಕ್ಕೋಸ್ಕರ, ಸರ್ವರ ಸಮಸ್ಯೆ ಪರಿಹಾರ ಮಾಡುವುದಕ್ಕೋಸ್ಕರ. ಅದಕ್ಕಾಗಿ ಅಷ್ಟು ಪವರ್ಫುಲ್ ಏನಾಗ್ಬೇಕಂತೆ? ರೆಡಿ ಆಗ್ಬೇಕು ಅಲ್ವಾ? ನೋಡಿ ಆದ್ಮೇಲೆ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ನಿಮ್ಮಲ್ಲಿ ಅಡಿಗೆ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಏನ್ ಮಾಡಿದಿರಿ? ಅಡಿಗೆ. ಯಾವ ಅಡಿಗೆ? ಬ್ರಹ್ಮಭೋಜನ. ಯಾವ್ದಾರ ಹೆಸರು ಹೇಳಿ. ಬ್ರಹ್ಮಭೋಜನ ತರ ಥರ ಸರಿ, ಯಾವ್ದಾರ ಒಂದು ಹೆಸರು ಹೇಳಿ. ಯಾವ ಅಡಿಗೆ ಮಾಡ್ತಿದ್ರು? ಕಜ್ಜಾಯ ಲೆಕ್ಕಕ್ಕೆ ಬರೋದಿಲ್ಲ. ಯಾವ್ದು ಅಂತಂದ್ರೆ ಶಾವಿಗೆ ಪಾಯಸ. ಯಾಕಂದ್ರೆ ಕಜ್ಜಾಯ ಮಾಡ್ಬೇಕಾದ್ರೆ ಸಣ್ಣ ಬಂಡಿ ಇಟ್ಟಿರ್ತೀರಿ ತಾನೇ ನೀವು ಅಲ್ವಾ? 10,000 ಜನರಿಗೆ ಶಾವಿಗೆ ಪಾಯಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ದೊಡ್ಡ ಬಾಂಡ್ಲಿ ಇಡ್ಬೇಕು. ಹೌದಾ? ಈಗ ನೀವು 10,000 ಜನರಿಗೆ ಆಗುವಷ್ಟು ಒಂದು ದೊಡ್ಡ ಪಾತ್ರೆ ಏನ್ ಮಾಡಿದಿರಿ? ಮಾಡಿದ್ರಿ. ಹಾಗಿದ್ರೆ ನಿಮ್ಮ ಊರಿನಲ್ಲಿರೋರು ಎಲ್ಲರೂ ಬಂದ್ಬಿಟ್ಟು ಶಾವಿಗೆ ಪಾಯಸ ತಿಂತಾರ? ಇಲ್ಲ. ನೀವೆಲ್ಲರನ್ನು ಕರೆದಿರ್ತೀರಾ? ಇಲ್ಲ. ಕರೆದಿರ್ತೀರೋ ಇಲ್ವೋ? ಕರೆದಿರಲ್ಲ. ಕರೆದಿರ್ತೀವಿ ಅಣ್ಣ. ಎಲ್ಲಾನು ಕರೆದಿರ್ತೀರಿ? ಇಲ್ಲ. ಎಲ್ಲರನ್ನು ಕರೆಯಕ್ಕಾಗಲ್ಲ. ಎಲ್ಲಾನು ಕರೆಯೋದಿಲ್ಲ. ನಿಮ್ಮ ಪರಿಚಯದವರು, ನಿಮ್ ನೆಂಟರು, ಇಷ್ಟರು, ಸ್ನೇಹಿತರವರಂತಾನೆ ಕರೆದಿರ್ತೀರಿ. ಓಕೆ, ಯಾರನ್ನ ಕರೆದಿದ್ದೀರೋ ಅವರು ಬಂದ್ಬಿಟ್ಟು ಶಾವಿಗೆ ಪಾಯಸ ಏನ್ ಮಾಡ್ತಾರೆ? ತಿನ್ಕೊಂಡು ರುಚಿ ನೋಡ್ಕೊಂಡು ಹೋಗ್ತಾರೆ. ಹೌದಾ? ಹೌದಲ್ವಾ? ಅದನ್ನ ತಿನ್ಬೇಕಾದ್ರೂ ಕೂಡ ಅವ್ರು ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೆ, ಅವರು ಇವ್ರ ಹತ್ರ ಮಾತಾಡಿದ್ದೆ ರುಚಿ ಅವ್ರಿಗೆ ಏನಾಗೋದಿಲ್ಲ, ಗೊತ್ತಾಗಲ್ಲ, ಅನುಭವ ಆಗೋದಿಲ್ಲ. ಸರಿ, ಅವ್ರು ರುಚಿ ನೋಡೋದು ಎಷ್ಟೊತ್ತು? ಪಾಯಸ ತಿನ್ನುವಷ್ಟು ಹೊತ್ತು. ಪಾಯಸದ ಒಂದು 5 ನಿಮಿಷ ಅಂತ ತಿಳ್ಕೊಳ್ಳಿ. ಓಕೆ, ಸರಿ. ಈಗ ನಿಮ್ಮಲ್ಲಿ 10 ಗಂಟೆಯಿಂದ ನೀವೇನ್ ಮಾಡ್ತೀರಿ? ಪಾಯಸ ಮಾಡಿ ಸ್ಟಾರ್ಟ್ ಮಾಡಿದ್ದೀರಿ. ಎಷ್ಟು ಗಂಟೆಯಿಂದ? 10 ಗಂಟೆಯಿಂದ. ಆವಾಗ ಶಾವಿಗೆ ನೀವು ತುಪ್ಪ ಹಾಕ್ಬಿಟ್ಟು ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ, ಸರಿನಾ? ಪಾಯಸ ಕಂಪ್ಲೀಟ್ ಆಗಿದ್ದು 1 ಗಂಟೆಗೆ. ಎಷ್ಟು ಗಂಟೆಗೆ? 1 ಗಂಟೆಗೆ. ಅಷ್ಟು ಹೊತ್ತಿನವರೆಗೂ ಪಾಯಸದ ಸುವಾಸನೆ ವಾಯುಮಂಡಲದಲ್ಲಿ ಇರ್ತದೋ ಇರಲ್ವೋ? ಇರುತ್ತೆ. ಅದು ಯಾರಿಗೆ ಸಿಗ್ತದೋ ಯಾರಿಗೆ ಸಿಗೋದಿಲ್ಲ? ಎಲ್ರಿಗೂ ಸಿಗ್ತದೆ. ಅದರ ಸಂಪರ್ಕದಲ್ಲಿ ಬಂದವ್ರಿಗೆ ಎಲ್ಲರಿಗೂ ಸಿಗುತ್ತೆ. ಎಲ್ಲರಿಗೂ ಸಿಗ್ತದೆ ಇಲ್ವಾ? ಆ ವಾಯುಮಂಡಲ ಎಷ್ಟು ಜನ ಇದಾರಲ್ಲ, ಮನುಷ್ಯಾತ್ಮರು ಇರ್ಬೋದು, ಕುರಿ, ಕೋಳಿ, ನಾಯಿ, ಬೆಕ್ಕು, ಸೊಳ್ಳೆಗಳು, ಎಲ್ಲರಿಗೂ ಕೂಡ ವಾಸನೆ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಇರುವೆ, ಮನುಷ್ಯಾತ್ಮ ಎಲ್ಲರಿಗೂ ಸಿಗ್ತದೋ ಸಿಗಲ್ವೋ? ಹಾಗಿದ್ರೆ ಕೆಲವರಿಗೆ ಮಾತ್ರ ಕರೆದ್ಬಿಟ್ಟು ಶಾವಿಗೆ ಪಾಯಸ ತಿನ್ನಿಸೋದು ಉತ್ತಮನೋ, ಈ ರೀತಿ ವಾಯುಮಂಡಲದ ಮೂಲಕ ಅದರ ಒಂದು ಏನು ಪರಿಣಾಮ ಯಾವುದು? ಆ ವಾಯುಮಂಡಲದಲ್ಲಿ ಏನಿದೆ? ವಾಯುಮಂಡಲದಲ್ಲಿ ಏನಿದೆ? ತುಪ್ಪದ ವಾಸನೆ,
ಸಕ್ಕರೆ, ಹಾಲು, ಯಾಲಕ್ಕಿ ಅದೆಲ್ಲ ಅದ್ರಲ್ಲಿ ಇದೆ ತಾನೆ, ಹ್ಮ್. ಇದೆ ಇಲ್ವೋ? ಇರತ್ತೆ. ಇದೆ. ಅವಾಗ ಆ ವಾಸನೆಯನ್ನ ತೆಗೆದುಕೊಂಡವರಿಗೆ ಇದು ಶಾವಿಗೆ ಪಾಯಸದ್ದೇ ಅಂತ ಗೊತ್ತಾಗಲ್ಲ ಮನುಷ್ಯಾತ್ಮರಿಗೆ? ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಯಾಕೆ ಹೇಳಿ? ಸುವಾಸನೆ. ಮೊದ್ಲವ್ರು ತಿಂದಿರ್ತಾರೆ, ಅವ್ರಲ್ಲಿ ಅನುಭವ ಇರ್ತದೆ, ಅವ್ರಲ್ಲಿ ಸಂಸ್ಕಾರ ಇರ್ತದೆ. ಅವಾಗ ಸ್ಮೆಲ್ ಬಂದ ತಕ್ಷಣ ಇವ್ರ ಮೇಲೆ ಏನ್ ಮಾಡ್ತಿದ್ದಾರೆ? ಶಾವಿಗೆ ಪಾಯಸ ಅಂತ ಗೊತ್ತಾಗುತ್ತೆ. ನೀವು ಇನ್ವೈಟ್ ಮಾಡ್ಬೋದು, ಮಾಡ್ದೇನೆ ಇರಬಹುದು ಅಲ್ವಾ? ಅವ್ರು ಬರ್ಲಿಕ್ಕೆ ಆಗ್ಬಹುದು, ಆಗ್ದೇನೆ ಇರಬಹುದು. ಸರಿ, ನೆಕ್ಸ್ಟ್ ಪ್ರಶ್ನೆ. ಈಗ ಈ ಸುವಾಸನೆ ಹೇಳೋದು ಶುಗರ್ ಇಲ್ದಿದ್ದವ್ರಿಗೆ ಮಾತ್ರ ಬರ್ತದೆ ಅಲ್ವಾ? ಇಲ್ಲ ಸರಿ, ಇರೋರ್ಗೂ ಬರ್ತದೆ, ಇಲ್ಲದವ್ರಿಗೂ ಬರ್ತದೆ. ಎಲ್ಲರಿಗೂ ಬರ್ತದೆ ತಾನೆ? ಹೌದು. ಜಾತಿ, ಮತ, ಪಂಥ, ಭೇದ, ಶ್ರೀಮಂತ, ಬಡವರು ಏನು ಇಲ್ದೇನೆ ಆ ಏರಿಯಾದಲ್ಲಿರುವಂತ ಎಲ್ಲರಿಗೂ ಕೂಡ ಏನಾಗ್ತದೆ, ಶಾವಿಗೆ ಪಾಯಸದ ಸ್ಮೆಲ್ ಬಂದಾಗ ಅದರ ಸುಖದ ಅನುಭೂತಿ, ಅದಕ್ಕೊಂದು ಒಂದು ಆನಂದ ಹೇಳೋದು, ಖುಷಿ ಹೇಳೋದು ಎಲ್ಲರಿಗೂ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಎಲ್ಲರಿಗೂ ನೀವು ಶಾವಿಗೆ ಪಾಯಸ ಮಾಡ್ಬಿಟ್ಟು ಬಡಿಸ್ಲಿಕ್ಕೆ ಆಗೋದಿಲ್ಲ, ಹೌದಾ? ಶಾವಿಗೆ ಪಾಯಸ ಮಾಡ್ಕೊಂಡು ತಿಂದ ಕೆಲವೊಬ್ರು ಏನ್ ಹೇಳ್ತಾರೆ, ಸಕ್ಕರೆ ಜಾಸ್ತಿ ಆಯ್ತು ಕಡಿಮೆ ಆಯ್ತು, ಏಲಕ್ಕಿ ಜಾಸ್ತಿ ಆಯ್ತು ಕಡಿಮೆ ಆಯ್ತು, ಹಾಲು ಜಾಸ್ತಿ ಆಯ್ತು ಕಡಿಮೆ ಆಯ್ತು, ಬಿಸಿ ಇರಬೇಕಿತ್ತು ತನಗೆ, ಏನೇನೋ ಕಾಮೆಂಟ್ಸ್ ಗಳನ್ನ ಮಾಡ್ತಾರೆ, ಹೌದಾ? ಹಾ. ವಾಸನೆ ತಗೊಂಡವ್ರು ಕಾಮೆಂಟ್ಸ್ ಮಾಡ್ತಾರ? ಇಲ್ಲ ಮಾಡೋದಿಲ್ಲ. ಇದು ಜಾಸ್ತಿ ಆಯ್ತು ಅದು ಕಡಿಮೆ ಆಯ್ತು ಹೇಳ್ತಾರ? ಇಲ್ಲ ತಾನೆ? ಹಾ, ಹಾಗಿದ್ದು ದೊಡ್ಡ ಬಾಣ್ಲಿ ತಂದ್ಬಿಟ್ಟು ಶಾವಿಗೆ ಪಾಯಸ ಮಾಡಿ ತಿನ್ಸೋದು ಉತ್ತಮನೋ ಈ ವಾಯುಮಂಡಲದ ಮೂಲಕ ಕೊಡೋದು ಉತ್ತಮನೋ? ವಾಯುಮಂಡಲದ ಮೂಲಕ ಕೊಡೋದೇ ಉತ್ತಮ. ಕರಿವಂಗಿಲ್ಲ, ಊಟ ತಿಂಡಿ ಕೊಡುವಂಗಿಲ್ಲ, ಪಾತ್ರೆ ತೊಳೆಯುವಂಗಿಲ್ಲ, ಉತ್ತಮ ಅಲ್ವಾ? ಅವಾಗ ಎಲ್ಲರಿಗೂ ಹೌದು. ಕೂಡ ತಲುಪತ್ತಲ್ವಾ? ತಲುಪುತ್ತೆ. ಪಾಯಸ ತಿನ್ಬೇಕು ಅಂತಂದ ಇರುವೆ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ನೀವು ಲಕ್ಷ್ಮಣ ರೇಖೆ ಹಾಕ್ಬಿಡ್ತೀರ, ಬರ್ಬೇಡ ನೀನು ಅಂತ. ಹೌದು ತಾನೆ? ಅದನ್ನೇ ವಾಸನೆ ತಗೊಳ್ಲಿಕ್ ಬಂದ್ರೆ ಅವ್ರು ತಗೊಂಡಿದ್ದು ಗೊತ್ತಾಗೋದಿಲ್ಲ ನಿಮ್ಗೆ, ನಿಮ್ಗೆ ಮಾತ್ರ ಬರ್ತಾ ಇರ್ತದೆ ವಾಸನೆ. ಅಲ್ಲಿ ವಾಸನೆ ಇಲ್ಲಿಂದ ಬಂತು, ವಾಯುಮಂಡಲದಿಂದ. ಅಲ್ಲಿ ಕರ್ಮ ನಡೆದಿದೆ ತಾನೆ, ಹ್ಮ್. ಎಲ್ಲಿಂದ ನಡೆದಿದೆ. ಹೊರಗಡೆ ಬಂದಿದೆ ತಾನೆ. ಆ ಕರ್ಮದ ಫಲ ವಾಯುಮಂಡಲಕ್ಕೆ ಚಾರ್ಜ್ ಆಗ್ಬಿಟ್ಟು ಅವ್ರಿಗೆ ಅನುಭವ ಆಗಿದೆಯಲ್ವಾ? ಪಾತ್ರೆಯಿಂದ ಬರ್ತಾ ಇದೆಯಲ್ಲ, ಅದು ಪಾತ್ರದ ಒಳಗಡೆ ಪಾಯಸದಿಂದ ಬರ್ತಾ ಇದೆಯಲ್ಲ, ಅದಕ್ಕೆ ಒಳಗಡೆ ಬೆಂಕಿ ಇದೆಯಲ್ಲ. ಹಾಗೆ ನಿಮ್ಮ ಮೂಲಕ ಏನಾಗ್ಬೇಕು, ಆ ಶಕ್ತಿ ಪ್ರವಾಹ ಆಗ್ತಾ ಇರಬೇಕು, ವಾಯುಮಂಡಲಕ್ಕೆ ಹೋಗ್ತಾ ಇರಬೇಕು, ಅವ್ರಿಗೆ ಅನುಭವ ಆಗ್ತಾ ಇರಬೇಕು. ಜ್ಞಾನದಿಂದ ಅವರಿಗೆ ವಿಷಯ ತಿಳಿಸೋದು ಬೇರೆ, ಟೋಲಿ ಮೂಲಕ ಶಕ್ತಿ ಕೊಟ್ಬಿಟ್ಟು ತಿಳಿಸೋದು ಬೇರೆ, ಉಡುಗೊರೆ ಕೊಟ್ಬಿಟ್ಟು ಅವ್ರಿಗೆ ತಿಳಿಸೋದು ಬೇರೆ. ಅದು ಇದು ವಾಯುಮಂಡಲದ ಮೂಲಕ ಮಾಡೋದು ಏನಾಗಿದೆ, ಬೀಗದಲ್ಲಿರ್ತದೆ, ಸಹಜವಾಗಿರ್ತದೆ, ಸರಳವಾಗಿರ್ತದೆ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಒಂದು ಊರಿನಲ್ಲಿ ತುಂಬಾ ಮನೆಗಳಿದ್ದಾಗ ಯಾವ ಮನೆಯಿಂದ ಪಾಯಸದ ವಾಸನೆ ಬರ್ತಾ ಇದೆ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಪಾಯಸ ಮಾತ್ರ ಏನಾಗ್ತಾ ಇರ್ತದೆ, ಯಾವಾಗ ಬರ್ತಾ ಇರ್ತದೆ, ರೆಡಿ ಆದಾಗ. ಒಬ್ಬರಿಗೆ ಮಾತ್ರ ಪಾಯಸ ಮಾಡ್ತಾ ಬರ್ತದ ಅಲ್ಲಿ? ಬರಲ್ಲ. ಬರ್ತದ ಬರಲ್ವಾ? ಬರಲ್ಲ, ಕಡಿಮೆ ಇರುತ್ತೆ. ತುಂಬಾ ಜನರಿಗೆ ಮಾಡಿದಾಗ ಬರ್ತದೆ. ಸರಿ, ಓಕೆ. ಎಲ್ಲ ಪಾಯಸ ಚೆನ್ನಾಗಿ ಮಾಡಿದಿರಿ ನೀವು, ಒಳ್ಳೆ ಸುವಾಸನೆ ಬರ್ತಾ ಇದೆ, ಸರಿನಾ? ಓಕೆ. ಅದಕ್ಕೆ ಹಾಲು ಮೊದ್ಲು ಹಾಕ್ತಾರೋ ಆಮೇಲೆ ಹಾಕ್ತಾರೋ? ಆಮೇಲೆ ಆಮೇಲೆ ಹಾಕಿ. ಸರಿ, ನೀವೇನ್ ಮಾಡ್ತೀರಿ, ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಹಾಲಿನ ಬದಲಿಗೆ ಮೊಸರು ಹಾಕ್ಬಿಟ್ರಿ, ಏನಾಗ್ಬಿಟ್ರಿ? ಮೊಸರು ಹಾಕ್ಬಿಟ್ರು. ಬೇರೆ ಎಲ್ಲ ಕರೆಕ್ಟಾಗಿ ಮಾಡಿದಿರಿ, ಒಳ್ಳೆ ಸುವಾಸನೆ ಬರ್ತದೆ, ಹಾಲಿನ ಬಗ್ಗೆ ಹಾಲು ಇರ್ಲಿಲ್ಲ ಅಂತ ಮೊಸರು ಹಾಕ್ಬಿಟ್ರಿ. ಓಕೆ, ಆವಾಗ ವಾಸನೆ ಏನ್ ಬರ್ತದೆ? ಬರಲ್ಲಣ್ಣ, ಒಳ್ಳೆ ವಾಸನೆ ಬರಲ್ಲ. ಆವಾಗ್ಲೂ ಕೂಡ ವಾಸನೆ ಬರ್ತದೋ ಬರಲ್ವೋ? ವಾಸನೆ ಬರುತ್ತೆ. ಬೆಂಕಿ ಮಿಕ್ಸ್ ಮಿಕ್ಸ್ ಆಗಿರ್ತದೆ. ಉಳಿದಿದ್ದೆಲ್ಲ ಕರೆಕ್ಟ್ ಆಗಿದ್ರೆ ಒಂದು ಮಿಕ್ಸ್ ಆದ ಏನ್ ತೊಂದ್ರೆ, ಏನ್ ಸಮಸ್ಯೆ? ಶಾವಿಗೆ ಚೆನ್ನಾಗಿದೆ, ತುಪ್ಪ ಚೆನ್ನಾಗಿದೆ, ಸಕ್ಕರೆ ಚೆನ್ನಾಗಿದೆ, ಯಾಲಕ್ಕಿ ಹಾಕಿದಾರೆ ಬೇಕಾದಷ್ಟು, ಆಮೇಲೆ ದ್ರಾಕ್ಷಿ ಹಾಕಿದೀರ, ಗೋಡಂಬಿ ಹಾಕಿದೀರ, ಕೇಸರಿ ಹಾಕಿದಿರ, ಎಲ್ಲ ಹಾಕಿದಿರಿ, ಒಂದು ಮೊಸರು ಹಾಕಿದಿರ ಅಷ್ಟೇ, ಏನಾಗ್ಬಿಡ್ತದೆ? ಅಷ್ಟೇ ಸಾಕು ವಾಸನೆ ಕೆಡಕ್ಕೆ. ಅವಾಗ ಆ ದುರ್ವಾಸನೆ ಕೂಡ ಬರ್ತದೋ ಬರಲ್ವೋ? ಅವಾಗ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೋ ಮಾಡಲ್ವೋ? ಹಾಗೇನೆ ಪರಮಾತ್ಮನ ಶಕ್ತಿಯ ಜೊತೆಗೆ ನಿಮ್ದು ಏನಾದ್ರೂ ಒಂದು ಅಲ್ಲಿ ವಿಕಾರ ಮಿಕ್ಸ್ ಆಗ್ಬಿಟ್ರೆ ಅಲ್ಲಿ ವಾಯುಮಂಡಲ ನಿರ್ಮಾಣ ಆಗ್ತಾ ಇಲ್ಲ. ಇವತ್ತು ವರ್ತಮಾನ ಸಮಯದಲ್ಲಿ ಏನಾಗ್ತಾ ಇರೋದು, ಶಾವಿಗೆ ಪಾಯಸದಲ್ಲಿ ಹಾಲು ಹಾಕೋದಕ್ಕಿಂತ ಬೇರೆ ಐಟಮ್ ಹಾಕೋದೇ ಏನಾಗ್ಬಿಟ್ಟಿದೆ, ಇವತ್ತು ಜಾಸ್ತಿ ಆಗಿದೆ. ಅದಕ್ಕಾಗಿ ಎಲ್ಲ ಕಡೆಗೆ ಏನಾಗ್ತಿದೆ, ಅದರದೇ ನೆಗೆಟಿವ್ ಎನರ್ಜಿಯಿಂದನೇ ದುಃಖ, ನೋವು, ಟೆನ್ಷನ್ನು, ಸಮಸ್ಯೆ ಕಿಚ್ 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 ಆಗ್ತಾ ಇದೆ ಅಲ್ವಾ? ಅದೇನು ಒಳ್ಳೆ ಬಟ್ಟಿಗಳಿಗೆ ಹೋಗಿ
ಯೋಗಕ್ಕೆ ಹೋಗಿ ಅವಾಗ ಹೆಂಗಿರ್ತದೆ, ಚೆನ್ನಾಗಿದೆ ರೀ ಬಟ್ಟಿ ವಾಯುಮಂಡಲ ಅಂತ ಹೇಳ್ತೀವಿ ನಾವು ಅಲ್ವಾ? ಯಾವಾಗ ನಿದ್ರೆ ಬರಬಾರ್ದು, ಕರೆಕ್ಟಾಗಿ ಅದ್ರ ಜೊತೆ ಕನೆಕ್ಟ್ ಆಗಿರಬೇಕು. ಮೌಂಟ್ ಅಬು ಹೋಗಿ ಬಂದವ್ರು ಏನ್ ಹೇಳ್ತಾರೆ, ಅಲ್ಲಿ ಪ್ರಶಾಂತ ವಾತಾವರಣ ಇದೆ ಅಂತ ಹೇಳ್ತಾರೆ ತಾನೆ. ಹೇಳ್ತಾರೆ. ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೋಡಿ, ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರ್ತದೆ. 99 ಭಾಗ ಕಡಿಮೆತನ ಇದ್ರು ಅವರು ಭಗವಂತನ ಮಗು ಅಂದ್ಮೇಲೆ ಭಗವಂತನ ಜೊತೆಲಿರುವಂತ ಕಾರಣದಿಂದ ಯಾವ್ದಾದ್ರೂ ಒಂದು ವಿಶೇಷತೆ ಇದ್ದೇ ಇರತ್ತೆ. ನಾವ್ ಯಾವ್ದನ್ನ ನೋಡ್ಬೇಕು? ವಿಶೇಷತೆ. ನಿಮ್ಗೊಂದು ಪ್ರಶ್ನೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮಪ್ಪನ ಎದುರುಗಡೆ ಹೋದಾಗ, ಯಾರ ಎದುರುಗಡೆ ಹೋದಾಗ? ಅಪ್ಪ ಎದುರುಗಡೆ. ಯಾವಪ್ಪ? ನಮ್ಮಪ್ಪ ಶಿವಪ್ಪ. ಹಾ, ನಿಮ್ಮಲ್ಲಿ ವಿಶೇಷತೆ ಹೆಚ್ಚಿಗೆ ಇತ್ತು, ಕಡಿಮೆತನ ಹೆಚ್ಚಿಗೆ ಇತ್ತು? ಕಡಿಮೆತನ ಇತ್ತು. ಬಾಬಾ ನೋಡಿದ್ಯಾ ಯಾವ್ದನ್ನ? ವಿಶೇಷತನ. ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಹಾ, ಈಗ ನಿಮ್ಮಲ್ಲಿ ವಿಶೇಷತೆ ಜಾಸ್ತಿ ಇದೆಯೋ ಕಡಿಮೆತನ ಜಾಸ್ತಿ ಇದೆಯೋ? ವಿಶೇಷತೆ ಜಾಸ್ತಿ ಇದೆ ಅಣ್ಣ. ಇಲ್ಲ, ಕರೆಕ್ಟ್ ಆಗಿ ನೋಡಿ. ಈಗಲೂ ಕೂಡ ನಮ್ಮಲ್ಲಿ ಕಡಿಮೆತನನೇ ಜಾಸ್ತಿ ಇದೆ. ಆದ್ರೆ ಬಾಬಾ ಯಾವಾಗ್ಲೂ ನೋಡುದು ಯಾವ್ದನ್ನ? ವಿಶೇಷತೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾಬಾ ಹೇಳುದು ಮೀಠೆ ಬಚ್ಚೆ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಮೊದ್ಲೇನೆ ಚೆಕ್ ಮಾಡಿ ನೋಡಿ ಎಷ್ಟು ಜನನ ಬೈದಿರ್ತೀರಾ ಅಂತ. ಅಮೃತ ವೇಳೆ ಯೋಗ ಮಾಡಲು ಎಷ್ಟು ಜನ ಜೊತೆ ಜಗಳ ಮಾಡಿರ್ತೀರಾ ಅಂತ ನೋಡಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಮತ್ತೊಂದಿಲ್ಲ, ಎಷ್ಟು ಹೇಳಿದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಂಡು ಬೇರೆ ಯಾರ್ದು ನೋಡ್ಕೊಳ್ಳೋದು ಬೇಡ, ಸರಿನಾ? ಅಷ್ಟ ಆದ್ಮೇಲೂ ಬಾಬಾ ಹೇಳುದು ಯಾವ್ದನ್ನ? ಮಧುರವಾದ ಮಕ್ಕಳೇ, ವಿಶ್ವ ಕಲ್ಯಾಣಕಾರಿ ಮಕ್ಕಳೇ, ಸರ್ವಶಕ್ತಿವಂತ ಮಕ್ಕಳೇ ಅಂತ ಹೇಳ್ತಾರ ಹೇಳಲ್ವೋ? ಹೇಳ್ತಾರೆ. ವಾಸ್ತವಿಕ ಸತ್ಯ ಏನು ಅಂದ್ರೆ ಭಗವಂತನ ಶಕ್ತಿ ನಮ್ಮ ಮನಬುದ್ಧಿಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ, ಶರೀರಕ್ಕೆ ಟ್ರಾನ್ಸ್ಫರ್ ಆಗಿರೋದಿಲ್ಲ, ನಮ್ಗೆ ಅನುಭವನೇ ಆಗಿರೋದಿಲ್ಲ. ಆದ್ರೂ ಕೂಡ ಬಾಬಾ ಏನ್ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಮಕ್ಕಳು. ಶರೀರಕ್ಕೆ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ವಿಶ್ವಕ್ಕೆಲ್ಲ ಹೋಗ್ಬಿಡ್ತದೆ. ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಆಗ್ತಾರೆ ಹೇಳುವಂತ ನಂಬಿಕೆ ವಿಶ್ವಾಸವನ್ನು ಬಾಬಾ ಇಟ್ಕೊಂಡಿರ್ತಾರೆ. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಮಕ್ಕಳು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರಂತ ಪಕ್ಕ ಬಾಬನಿಗೆ ಗೊತ್ತಿರ್ತದಂತೆ, ಪಕ್ಕ ಗೊತ್ತಿರ್ತದಂತೆ. ಯಾಕೆ? ಬಾಬಾ ಯಾರು? ತ್ರಿಕಾಲದರ್ಶಿ, ಪಕ್ಕ ಗೊತ್ತಿರ್ತದೆ. ಆದ್ರೂ ಕೂಡ ನನ್ನ ಮಗು ಫಸ್ಟ್ ಹ್ಯಾಂಗ್ ಬರ್ತದಪ್ಪ, ನನ್ನ ಮಗು ಫಸ್ಟ್ ಹ್ಯಾಂಗ್ ಬರ್ತದೆ ಅಂತ ಬಾಬಾ ಏನ್ ಮಾಡ್ತಾರಂತೆ ಅಂದ್ರೆ ಪ್ರತಿಯೊಬ್ಬರ ವಿಶೇಷತೆಯನ್ನ ಬಾಬಾ ಏನ್ ಮಾಡ್ತಿರ್ತಾರೆ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ವಿಶೇಷತೆಯನ್ನು ನೋಡ್ತಾ ಹೋದಾಗ ನಿಮ್ಮಲ್ಲಿ ಸಂಸ್ಕಾರದಲ್ಲಿ ನೆಗೆಟಿವ್ ಸ್ಟಾಕ್ ಆಗೋದಿಲ್ಲ, ಹಾಗೂ ಪಾಸಿಟಿವ್ ಆಗಿರ್ತದೆ ಅಲ್ವಾ? ಅದಕ್ಕಾಗಿ ಪರವಶವಾಗಿರುವಂತ ಆ ಆತ್ಮಗಳನ್ನ, ಆ ಕಾಯಿಲೆಯಿಂದ ನಾವು ಹೊರಗಡೆಗೆ ಏನ್ ಮಾಡಬೇಕಾಗ್ತದೆ? ತೆಗೆಯುವಂತಹ ಆತ್ಮಿಕ ಡಾಕ್ಟರ್ ನೀವಾಗಿದ್ದೀರಿ ಅಂತ ತಿಳ್ಕೊಂಡು ಅವ್ರ ಕಾಯಿಲೆಯನ್ನ ನೀವೇನ್ ಮಾಡ್ಬೇಕು? ದೂರ ಮಾಡಬೇಕಲ್ವಾ? ಪೇಷಂಟ್ಗಳು ಡಾಕ್ಟರ್ ಹತ್ರ ಬರ್ಬೇಕಾದ್ರೆ ಹೆಂಗ್ ಬರ್ತಾ ಇರ್ತಾರೆ? ಹೆಂಗ್ ಬರ್ತಾರೆ? ಗೊಳೋ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾರೆ? ಯಾಕೆ ಅವ್ರು ಅಳ್ಕೊಂಡು ಬರ್ತಾ ಇದ್ದಾರೆ? ತೊಂದ್ರೆ ಇರೋದಕ್ಕೆ. ಅವರು ಡಾಕ್ಟರ್ ಹತ್ರ ಯಾಕೆ ಬರ್ತಾರೆ? ಸಮಸ್ಯೆ ಹೇಳ್ಕೊಂಡು ಗುಣ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಪರಿಹಾರ ಸಿಗ್ತದೆ ಅಂತ ತಾನು ಡಾಕ್ಟರ್ ಹತ್ರ ಹೋಗ್ತಾರೆ. ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಜನ ಮೊಬೈಲ್ ಅಂಗಡಿ ಹೋಗ್ತಾರೋ ಇಲ್ವೋ? ಆರೋಗ್ಯ ಸರಿ ಅಂದ್ರೆ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆ ಹೋಗ್ತಾರೆ ತಾನೆ. ಹಾಗೆ ಆದ್ಮೇಲೆ ಇವತ್ತು ಜನ ಎಲ್ಲಿ ತುಂಬಾ ನಿಂತಿರ್ತಾರೆ, ಕ್ಯೂನಲ್ಲಿ ಎಲ್ಲಿ ಜನ ನಿಂತಿರ್ತಾರೆ ಹೆಚ್ಚಿಗೆ? ಆಸ್ಪತ್ರೆ. ಎಲ್ಲಿ? ಆಸ್ಪತ್ರೆ ನಿಂತಿರ್ತಾರೋ ದೇವಸ್ಥಾನದಲ್ಲಿ ನಿಂತಿರ್ತಾರೋ? ದೇವಸ್ಥಾನದಲ್ಲೂ ನಿಂತಿರ್ತಾರೆ. ಹಾ, ಹಾಸ್ಪಿಟಲ್ ದೇವಸ್ಥಾನದಲ್ಲೋ? ದೇವಸ್ಥಾನದಲ್ಲಿ. ಕಾರಣ ಕಷ್ಟಗಳು ಬಂದಿರ್ತದೆ. ಆತ್ಮಿಕ ಕಾಯಿಲೆ ಇದೆ, ಆತ್ಮಿಕ ಸಮಸ್ಯೆ ಇದೆ ಅಲ್ವಾ? ಅಲ್ಲಿ ಜಡ ಮೂರ್ತಿ ಎದುರುಗಡೆ ನಿಂತಿರ್ತಾರೆ ತಾನೆ. ಹಾಗಿದ್ರೆ ಆ ಜಡ ಮೂರ್ತಿಯ ಮೂಲಕ ಚೈತನ್ಯ ರೂಪದಲ್ಲಿ ಶಕ್ತಿ ಕೊಡೋರು ಯಾರು? ನಾವುಗಳು ಕೊಡ್ತಾ ಇದ್ದೀರಾ? ಅವ್ರ ಕಾಯಿಲೆ ಗುಣ ಮಾಡ್ತಾ ಇದ್ದೀರಾ? ಅದು ಕೊಡ್ತಾ ಇದ್ರೆ ಏನಾಗ್ಬೇಕಿತ್ತು? ಕ್ಯೂ ಇನ್ನೂ ಜಾಸ್ತಿ ಬರಬೇಕು. ಯಾಕಂದ್ರೆ ದಿನದಿಂದ ದಿನಕ್ಕೆ ಸಮಸ್ಯೆಗಳೇನಾಗ್ತಾ ಇದ್ದಾವೆ? ಅದಕ್ಕಾಗಿ ನೀವು ಈ ರೀತಿ ನಿಮ್ಮ ಮನಸ್ಸನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಟ್ಕೊಂಡು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿರುವಂತ ಕಾರಣದಿಂದ ದ್ವಾಪರ ಯುಗದಿಂದಲೇ ನಿಮ್ಮ ಮೂರ್ತಿ ಎದುರುಗಡೆ ಜನ ಏನ್ ಮಾಡ್ತಾರೆ? ನಿಲ್ತಾರೆ.
ದೀಪಾವಳಿ ಹಬ್ಬದಲ್ಲೂ ಕೂಡ ಏನಾಗ್ತದೆ, ಪೂಜೆಯನ್ನ ಮಾಡ್ತಾರಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಗೆ ನೀವು ಈ ರೀತಿ ಯೋಗ್ಯರು ಮಾಡ್ಕೊಂಡಿದ್ರೆ, ಇವಾಗ ಮೂರ್ತಿ ಇದ್ರು ಕೂಡ ಮೂರ್ತಿಯ ಮೂಲಕ ಶಕ್ತಿಯನ್ನ ಕೊಡುವಂಥವ್ರು ಯಾರು? ನಾವು ಬಾಬಾ. ಆ ರೀತಿ ಭಗವಂತನ ಬಾಬಾ. ಶಕ್ತಿಯನ್ನ ನೀವೇನ್ ಮಾಡ್ತಿದ್ದೀರಾ? ಕೊಡ್ತಾ ಇದ್ದೀರಾ. ವೃತ್ತಿಯ ಮೂಲಕ ಅವರೆಲ್ಲರ ಪರಮಾತ್ಮನ ಇಚ್ಛೆಯನ್ನ ಪೂರ್ಣ ಮಾಡ್ತಿದ್ದೀರಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹೀಗೆ ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಪ್ರತಿದಿನ ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವುದೇ ಆತ್ಮಗಳು ಬಂದಾಗ ಅವರಿಗೆ ಏನಾದ್ರೂ ಒಂದೇನಾಗ್ಬೇಕು, ಕೊಡ್ಬೇಕು. ಏನು ಕೊಡ್ತೀರಿ? ಆಶೀರ್ವಾದ. ಸ್ನೇಹವನ್ನ ಕೊಡಿ, ಸಹಯೋಗವನ್ನ ಕೊಡಿ, ಅವರಿಗೆ ಕ್ಷಮೆಯನ್ನ ಮಾಡಿ, ಧೈರ್ಯವನ್ನ ಕೊಡಿ, ಸಹಯೋಗವನ್ನ ಕೊಡುವಂತ ಅವ್ರಿಗೆ ಅನುಭವ ಮಾಡಿ, ಅವ್ರಿಗೆ ಉಮಂಗ ಉತ್ಸಾಹ ಬರ್ಲಿ. ಯಾರ ಬಾಬನ ಮಕ್ಕಳು ಇರ್ತಾರಲ್ಲ ಅವ್ರಿಗೇನ್ ಬರ್ಬೇಕು? ಉಮಂಗ ಉತ್ಸಾಹ ಬರ್ಬೇಕು. ಹೀಗೆ ನಿಮ್ಮ ಮನೆಗೆ ಇವಾಗ ನಿಮ್ಮ ಮನೇಲಿ ಯಾರಾದ್ರೂ ಶಾರೀರಿಕವಾಗಿ ಬಂದ್ರು ಕೂಡ ನೀವೇನ್ ಹೇಳ್ತೀರಿ? ಏನ್ ಹೇಳ್ತೀರಿ? ನೀರ್ ಕೊಡ್ಲಾ, ಹಾಲು ಕೊಡ್ಲಾ, ಕಾಫಿ ಕೊಡ್ಲಾ, ಟೀ ಕೊಡ್ಲಾ, ಮಜ್ಜಿಗೆ ಕೊಡ್ಲಾ, ಬಾಳೆಹಣ್ಣು ತಿಂತೀರಾ, ಊಟ ಮಾಡ್ತೀರಾ, ತಿಂಡಿ ತಿಂತೀರಾ? ಹಾಗೆ ಏನ್ ಮಾಡ್ಬಂಗಿಲ್ಲ, ಹೋಗುವಂಗಿಲ್ಲ. ಹಾಗೆ ಹೋಗುವಂಗಿಲ್ಲ. ಏನು ಬೇಕು ಅಂತ ಹೇಳಿ ನಮ್ಮ ತಿದೋರ್ತದ ಏನ್ ಮಾಡ್ತೀವಿ? ಕೊಡ್ತೀವಿ. ಲಿಂಬೆಹಣ್ಣು ಜ್ಯೂಸ್ ಆದ್ರೂ ಕೊಡ್ತೀವಿ, ಹೌದು ತಾನೆ? ಹ್ಮ್ ಹಾಗೆ ನಿಮ್ಮಲ್ಲಿ ಸಂಬಂಧ ಸಂಪರ್ಕದಲ್ಲಿ ಯಾವುದೋ ಒಂದು ಆತ್ಮಗಳು ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾವ್ದಾರ್ದು ಅವಶ್ಯಕತೆ ಇದೆ. ಇದೆ. ನಿಮ್ಮನ್ನೆಲ್ಲಾದ್ರೂ ಕಳಿಸಿದ್ದಾರೆ ಬಾಬಾ, ಅಥವಾ ನಿಮ್ಮ ಸಂಬಂಧ ಸಂಪರ್ಕಗಳು ಬಂದಿದ್ದಾರೆ, ಫೋನಲ್ಲಿರ್ಬೋದು ಅಥವಾ ಸೂಕ್ಷ್ಮವಾಗಿರ್ಬೋದು. ಅವ್ರು ಬಂದಿದ್ದಾರೆ ಅಂತಂದ್ರೆ ನಿಮ್ಮ ಮೂಲಕ ಭಗವಂತ ಅವ್ರಿಗೆ ಏನೋ ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದಾರೆ. ನಿಮ್ಮ ಅಮ್ಮನ ಮನೆಯಲ್ಲಿ ಇದ್ದಾಗ ಅಲ್ಲಿ ಯಾರಾದ್ರು ನೆಂಟರು ಬಂದಾಗ ಅವ್ರಿಗೇನ್ ಮಾಡ್ತೀರಿ? ಬಂದವರಿಗೆ ಅವರಿಗೆ ಬೇಕಾಗಿರುವಂತಹ ಪಾಲನೆಯನ್ನು ಮಾಡ್ತಿರೋ ಮಾಡಲ್ಲ, ಊಟ ತಿಂಡಿ ಕೊಡ್ತಿರ್ತಾನೆ. ಹಾಗೆ ಇಲ್ಲೂ ಕೂಡ ಏನ್ ಮಾಡಬೇಕಾಗ್ತದೆ, ನೀವು ಅವರಿಗೆ ಆತ್ಮಿಕ ಪಾಲನೆಯನ್ನ ಮಾಡಬೇಕಾಗ್ತದೆ. ಸರಿನಾ? ಈ ಮೂಲಕ ಸದಾ ಕರ್ಮ ಮಾಡ್ತಾ ಇದ್ರು ಕೂಡ ನೀವು ಭಗವಂತ ಜೊತೆಗೆ ಏನಾಗಿರ್ಬೇಕು? ಜೋಡೆ. ಓಕೆ, ನೀವು ದಾರಿಯಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ನಿಮ್ ಕೈಯಲ್ಲಿ ಏನೂ ಇಲ್ಲ, ಅವಾಗ ಅಲ್ಲಿ ಯಾರಾದ್ರೂ ಬಂದ್ರೆ ನೀವೇನಾದ್ರು ಕೊಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಓಕೆ, ನೀವು ಬ್ರಾಹ್ಮಣರು, ನಿಮ್ ಕೈಯಲ್ಲಿ ತಿರುಪತಿ ಲಡ್ಡು ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ತಿರುಪತಿ ಲಡ್ಡು. ಓಕೆ, ಅದನ್ನು ಕೊಟ್ರೆ ಯಾರು ತಗೊಳ್ತಾರೆ, ಯಾರು ತಗೊಳಲ್ಲ? ಎಲ್ಲರೂ ತಗೊಳ್ತಾರೆ. ಎಲ್ಲರೂ ತಗೋತಾರೆ ಪ್ರಸಾದ. ಅವ್ರು ಕ್ರಿಶ್ಚಿಯನ್ ಇರ್ಲಿ, ಮುಸ್ಲಿಂ ಇರ್ಲಿ, ಬಡವರಿರ್ಲಿ, ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಎಲ್ಲರೂ ಕೂಡ ತಗೊಳ್ತಾರೆ. ಯಾಕೆ ಹೇಳಿ? ಪ್ರಸಾದ ಅದು ಟೇಸ್ಟ್ ಚೆನ್ನಾಗಿರ್ತದಲ್ವಾ? ಕೆಲವರು ಪ್ರಸಾದ ಅಂತ ತಗೊಳ್ಬೋದು, ಕೆಲವರು ರುಚಿ ಅಂತ ತಗೊಳ್ಬೋದು, ಏನೋ ಒಂದು ರೂಪದಲ್ಲಿ ತಗೊಳ್ತಾರೆ ತಾನೆ. ತಗೋತಾರೆ. ಕುಂಕುಮ ಕೊಟ್ರೆ ಬೇರೆ ಧರ್ಮದವ್ರು ತಗೊಳ್ತಾ ಇರ್ಬೋದು, ಹೂ ಕೊಟ್ರೆ ತಗೊಳ್ತಾ ಇರ್ಬೋದು, ಅದು ಲಡ್ಡು ಮಾತ್ರ ತಗೋತಾರೆ. ಸರಿ. ನಿಮ್ಮತ್ತೆ ಯಾವಾಗ್ಲೂ ಲಡ್ಡು ಇರ್ತದೆ ಅಂತದ ಏನ್ ಮಾಡ್ತಾರೆ? ನೀವು ಸಿಗ್ದಾಗ್ಲೆಲ್ಲ ಕೇಳ್ತಾ ಇರ್ತಾರ ಅವರು. ಸರಿನಾ? ನಾನು ಬೆಂಗಳೂರು ಕಂಪ್ನಿಯಲ್ಲಿ ಇದ್ದಾಗ ನನ್ನ ಬ್ಯಾಗ್ ಅಲ್ಲಿ ಕೆಲವೊಂದ್ಸಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಳ್ತಿದ್ದೀನಿ ನಾನು. ಯಾಕೆ ಹೇಳಿ? ಕೆಲವೊಂದ್ಸಲ ಊಟ ತಿಂಡಿಗೆಲ್ಲ ಲೇಟ್ ಆದಾಗ ಏನ್ ಮಾಡ್ಬೇಕು, ಹೊರಗಡೆ ಹೋದಾಗ ಊಟ ತಿಂಡಿ ಸಿಗದಿದ್ದಾಗ ತಿನ್ಬೇಕಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಇಟ್ಕೊಳ್ತಿದ್ದೆ. ಸರಿನಾ? ಅದು ತುಂಬಾ ಜನರಿಗೆ ಗೊತ್ತಿತ್ತು. ಬೇರೆ ಬೇರೆ ಕಡೆ ಕಂಪ್ನಿಗಳಿಗೆ ಪ್ರೋಗ್ರಾಮ್ಗಳಿಗೆ ಹೋದಾಗ ಆ ಕಂಪ್ನಿಯವರಿಗೆಲ್ಲ ಗೊತ್ತಿತ್ತು ಅದು. ಸರಿನಾ? ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ಪ್ರೋಗ್ರಾಮಿಗೆ ಫಸ್ಟಿಗೆಲ್ಲ ನಾವು ಸ್ಟಾಲ್ ಹಾಕ್ಕೊಡ್ತಿದ್ವಿ. ಆಮೇಲೆ ರೈತರು ಒಳಗಡೆ ಕ್ಲಾಸ್ ಕೇಳಲಿಕ್ಕೆ ಶುರು ಮಾಡಿದಾಗ ಏನು ತಿಂಡಿ ಬೇಕು ನನ್ನ ಬ್ಯಾಗ್ ಓಪನ್ ಮಾಡ್ಕೊಂಡು ತಿನ್ಬಿಡೋರು. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತು ಏನಂತ, ಇವ್ರ ಬ್ಯಾಗಲ್ಲಿ ಏನಾದ್ರು ಒಂದು ತಿಂಡಿ ಇದ್ದೇ ಇರುತ್ತೆ. ಅಥವಾ ಕೇಳ್ತಿದ್ರು, ಇವತ್ತೇನ್ ತಿಂಡಿ ತಿಂದಿದ್ರಿ, ಕೊಟ್ರಿ ನಮ್ಗೆ, ನಾವೆಲ್ಲ ತಿನ್ಬೇಕು ಅಂತ ಬಿಡ. ಅಂದ್ರೆ ಹೊಟ್ಟೆ ತುಂಬಷ್ಟು ಇಲ್ದಿದ್ರು ಕೂಡ ಏನು ಬೇಕು ಅಂತ. ಹಾಗೆ ನಿಮ್ಮಲ್ಲಿ ತಿರುಪತಿ ಲಡ್ಡು ಇರ್ತಂದ್ರೆ ಸಿಕ್ಕಿದವರೆಲ್ಲ ಏನ್ ಮಾಡ್ತಾರೆ, ಲಡ್ಡು ಕೊಟ್ರಿ, ಲಡ್ಡು ಕೊಟ್ರಿ, ಲಡ್ಡು ಕೊಟ್ರಿ ಅಂತ ಕೇಳ್ತಾರೋ ಕೇಳಲ್ವೋ? ಕೇಳ್ತಾರೆ. ಅವಾಗ ಅವ್ರಿಗೆ ರುಚಿ ತೋರಿಸ್ಬೇಕಲ್ವಾ? ಹಾಗೆ ನೀವೆಲ್ಲೇ ಹೋದ್ರೂ ಕೂಡ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಏನ್ ಮಾಡ್ತಾ ಹೋಗ್ಬೇಕು? ಕೊಡುವಂತವರಾಗ್ಬೇಕು. ಅವಾಗ ನೀವು ಬಾಬಾ ಜೊತೆ ಕನೆಕ್ಟ್ ಆಗಿರ್ಬೇಕು. ಯಾವಾಗಲೂ ಖಾಲಿ ಕೈಯಲ್ಲಿ ಮನೆಯಿಂದ ಹೊರಗಡೆಗೆ ಹೋಗ್ಬಾರ್ದು. ಮನೆಯಲ್ಲಿ ಬಂದವ್ರಿಗೂ ಕೊಡ್ಬೇಕು, ದಾರಿಯಲ್ಲಿ ಸಿಕ್ಕಿದವ್ರಿಗೂ ಕೂಡ ಕೊಡ್ತಾ ಇದ್ದು ನಿರಂತರವಾಗಿ ಸೇವೆಯ ಅನುಭವ ನಿರಾಕಾರ ರೂಪದಲ್ಲಿ, ಅವಿನಾಶಿ ರೂಪದಲ್ಲಿ ಆಗ್ತಾ ಇರಬೇಕು.
ಲೌಕಿಕದಲ್ಲೂ ಕೂಡ ಏನ್ ಮಾಡ್ತಾರೆ, ಡಾಕ್ಟರ್ ಮೆಡಿಸಿನ್ ಕಡಿಮೆ ಮಾಡಿ ಎಕ್ಸರ್ಸೈಸ್ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಮಾಡಿದ್ದಾರೆ. ಹಾಗೆ ಮನಸ್ಸಿನಿಂದನೂ ಕೂಡ ಅವಾಗವಾಗ ಪರಂಧಾಮ, ಅವಾಗವಾಗ ಸೂಕ್ಷ್ಮವತನ, ಅವಾಗವಾಗ ಸ್ಥೂಲವತನ, ಅವಾಗವಾಗ ಶರೀರ ಸ್ಥಿತಿ, ಬಿಂದು ಸ್ಥಿತಿ, ದಾತಾಪನ್, ವಿಶ್ವ ಕಲ್ಯಾಣ, ಸರ್ವಶಕ್ತಿವಂತ, ಹೀಗೆ ವೆರೈಟಿ ಪದೇ 5 ನಿಮಿಷಕ್ಕೊಂದ್ಸಲ ಏನ್ ಮಾಡ್ತಾ ಇರ್ಬೇಕು, ಸ್ಥಿತಿಗಳನ್ನು ಚೇಂಜ್ ಮಾಡ್ತಾ 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 ಈಶ್ವರ ಸೇವೆಯಲ್ಲಿ ನೀವೇನಾಗ್ಬೇಕು, ನಿಮಿತ್ತರಾದಾಗ ನಿಮ್ಮ ಮನಬುದ್ಧಿನೂ ಕೂಡ ಸದಾಕಾಲ ಹೇಗಿರ್ತದೆ, ಅಲರ್ಟ್ ಆಗಿರ್ತದೆ. ಅದಕ್ಕಾಗಿ ಸದಾಕಾಲ ಈ ಈಶ್ವರೀಯ ಸೇವೆ ಬಗ್ಗೆ ಏನ್ ಮಾಡ್ತಾ ಹೋಗಿ, ಅಟೆನ್ಷನ್ ಅನ್ನ ಕೊಡ್ತಾ ಹೋಗಿ. ವಾಯುಮಂಡಲದ ಮೂಲಕ ಮಾಡ್ತಾ ಹೋದಾಗ ಏನಾಗ್ತದೆ, ಪ್ರಪಂಚದ ಸರ್ವರಿಗೂ ಕೂಡ ಏನಾಗ್ತಾ ಹೋಗ್ತದೆ, ಸಿಗ್ತಾ. ಈಗ ಎದುರುಗಡೆ ಇರೋರಿಗೆ ಒಬ್ರಿಗಿಬ್ರಿಗೆ ಮಾತ್ರ ಕೊಡ್ತಾ ಇದ್ದೀವಿ ಅಲ್ವಾ, ಇವಾಗ ಏನಾಗ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಬೇಕರಿಯಲ್ಲಿ ಕೇಕ್ ಯಾರಿಗೆ ಸಿಗ್ತದೆ, ತಗೊಂಡವ್ರಿಗೆ ದುಡ್ಡು ಯಾರು ಕೊಟ್ಟವ್ರಿಗೆ ಸಿಗ್ತದೆ, ದುಡ್ಡು ದುಡ್ಡು ಕೊಟ್ಟವ್ರಿಗೆ ಕೊಟ್ಟವ್ರು ಸಿಗ್ತದೆ. ಸಿಗುತ್ತೆ. ಹೌದು ತಾನೆ? ಓಕೆ, ಕೇಕಿನ ವಾಸನೆ ಯಾರಿಗೆ ಸಿಗ್ತದೆ, ಅಲ್ಲಿ ಹೋಗೋರಿಗೆ ಎಲ್ಲರಿಗೂ ಎಲ್ಲರಿಗೂ ಸಿಗುತ್ತೆ. ಸಿಗುತ್ತೆ. ಶ್ರೀಮಂತರ ಬಡವ್ರಿಗೆ ಎಲ್ಲರೂ ಸಿಗ್ತದೆ ತಾನೆ? ಹ್ಮ್. ಹೌದು. ಹಾಗೆ ನೀವೇನ್ ಮಾಡ್ಬೇಕು, ಮನಸಾ ಶಕ್ತಿಯ ಮೂಲಕ ಎಲ್ಲರಿಗೂ ಕೂಡ ವಾತಾವರಣ ವೈಬ್ರೇಷನ್ ಮೂಲಕ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು, ಕೊಡ್ಬೇಕು. ಈಶ್ವರೀಯ ಸುಖವನ್ನ ಕೊಡಲಿಕ್ಕೆ ನಿಮಿತ್ತರಾಗಬೇಕು. ಅಂತಂದ್ರೆ ಪುರುಷಾರ್ಥ ಹೇಗಿರ್ಬೇಕು, ತೀವ್ರವಾಗಿರಬೇಕು, ಕಂಟಿನ್ಯೂಯಸ್ ಆಗಿರಬೇಕು, ವಿಶ್ವ ಕಲ್ಯಾಣದ ಉದ್ದೇಶ ಇಟ್ಕೊಳ್ಬೇಕು. ಅಂದ್ರೆ ನಿಮ್ಮ ಶಾವಿಗೆ ಪಾಯಸದ ವಾಸನೆ ಎಲ್ಲಿ ಬರ್ಬೇಕು, ಸುತ್ಲ ಊರಿಗೆ ಹರಡಬೇಕು, ಒಂದು 10 ಬಿಲ್ಡಿಂಗ್, ಇಡೀ ಹಾ? ವಿಶ್ವಕ್ಕೆ. ಇಡೀ ವಿಶ್ವಕ್ಕೆ ಹೋಗ್ಬೇಕು ತಾನೆ? ಅದಕ್ಕಾಗಿ ಅದರ ಕಡೆ ಗಮನವನ್ನ ಕೊಡಬೇಕಾಗ್ತದೆ. ಓಕೆ, ಶಾಂತಿ. ಅಂಶ ವಂಶ